ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. IAC-2 ಭಾರತದ ಹೊಸ ಯುದ್ಧನೌಕೆಯ ತಂತ್ರಜ್ಞಾನ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಭಾರತದ ನೌಕಾಪಡೆಯ ಒಂದು ತುಂಬ ಮಹತ್ವದ ನಿರ್ಧಾರದ ಬಗ್ಗೆ. ಅದೇನಪ್ಪ ಅಂದರೆ, ಭಾರತ ಇನ್ನೊಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಕಟ್ಟೋಕೆ ಹೊರಟಿದೆ. ಅದೊಂದು ಸಂಪೂರ್ಣ ಹೊಸ ಯೋಚನೆಯ ಆಧಾರದ ಮೇಲೆ. ಮೊದಲು ಒಂದು ಹಿನ್ನೆಲೆಯನ್ನು ನೋಡೋಣ ಬನ್ನಿ. ನಿಮಗೆ ಗೊತ್ತಿರಬಹುದು, INS ವಿಕ್ರಾಂತನ್ನು ಭಾರತ ಸ್ವತಃ ಡಿಸೈನ್ ಮಾಡಿದೆ. ಕೊಚ್ಚಿನ್ ಶಿಪ್ಯಾರ್ಡ್ನಲ್ಲಿ ನಿರ್ಮಿಸಿತು. ಅದೊಂದು ದೊಡ್ಡ ಸಾಧನೆ. ಆದರೆ ಈಗ ಪ್ರಶ್ನೆ ಏನಪ್ಪ ಅಂದರೆ, ಮುಂದಿನ ಕ್ಯಾರಿಯರ್ ಹೇಗಿರಬೇಕು? ಇದಕ್ಕೆ ನೌಕಾಪಡೆ ಒಂದು ಸ್ಪಷ್ಟ ಉತ್ತರವನ್ನು ಕೊಟ್ಟಿದೆ. IAC-2 ಎಂದರೇನು? IAC-2 ಅಂದರೆ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ 2. ಅಂದರೆ ಭಾರತ ತಾನೇ ತಯಾರಿಸುವ ಎರಡನೇ ವಿಮಾನವಾಹಕ ಹಡಗು. 2026ರಲ್ಲಿ ಸರ್ಕಾರ ಇದಕ್ಕೆ ಅಧಿಕೃತ ಅನುಮತಿ ಕೊಡಬಹುದು ಅನ್ನೋ ಸೂಚನೆ ಇದೆ. ಮೊದಲು ಒಂದು ಐಡಿಯಾ ಬಂತು. ಅದೇ ರೀತಿ 65,000 ಟನ್ನಿನ ಒಂದು ಬೃಹತ್ ಸೂಪರ್ ಕ್ಯಾರಿಯರ್ ಕಟ್ಟೋಣ ಅಂತ. ಆದರೆ ಆ ಐಡಿಯಾ ಈಗ ಬದಲಾಗಿದೆ. ಹಾಗಾದರೆ ಏನು ಬದಲಾಯಿತು? ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ಭಾರತದ ನೌಕಾಪಡೆ ಈಗ ಗಾತ್ರಕ್ಕಿಂತ ಸ್ಮಾರ್ಟ್ನೆಸ್ ಮುಖ್ಯ ಅನ್ನೋ ತತ್ವವನ್ನು ಅನುಸರಿಸುತ್ತಿದೆ. ಒಂದು ದೊಡ್ಡ ಹಡಗಿಗಿಂತ ಡ್ರೋನ್ ತಂತ್ರಜ್ಞಾನ ಬಳಸಿ ಒಂದು ಹೈಬ್ರಿಡ್ ಏವಿಯೇಷನ್ ಪ್ಲ್ಯಾಟ್ಫಾರ್ಮ್ ಕಟ್ಟೋ ಯೋಜನೆ ಈಗ ಮುಂದುವರೆದಿದೆ. ಅಂದರೆ ಈ ಹಡಗಿನಲ್ಲಿ ಯೋಧರು ಓಡಿಸುವ ಜೆಟ್ ವಿಮಾನಗಳ ಜೊತೆಗೆ ಡ್ರೋನ್ಗಳ ಒಂದು ಇಡೀ ಪಡೆನೇ ಇದರಲ್ಲಿ ಇರುತ್ತದೆ. ಡ್ರೋನ್ ಸ್ವಾರ್ಮ್ ಅಂದರೇನು? ಒಂದು ಹಿಂಡು ಜೇನುನೊಣ ಒಟ್ಟಿಗೆ ದಾಳಿ ಮಾಡಿದಾಗ ಎಷ್ಟು ಅಪಾಯಕಾರಿ ಆಗುತ್ತೆ ಅಲ್ವಾ? ಅದೇ ರೀತಿ ಡ್ರೋನ್ ಸ್ವಾರ್ಮ್ ಅಂದರೆ ಒಟ್ಟಿಗೆ 10-100 ಡ್ರೋನ್ಗಳನ್ನು ಒಂದೇ ಸಾರಿ ದಾಳಿಗೆ ಕಳಿಸೋದು. ಇದನ್ನು ತಡೆಯೋದು ಯಾವ ಶತ್ರುವಿಗೂ ತುಂಬ ಕಷ್ಟ. ಈ IAC-2 ಹಡಗಿನ ಫ್ಲೈಟ್ ಡೆಕ್ಕನ್ನೇ ಈ ಡ್ರೋನ್ಗಳ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ಗೆ ತಕ್ಕಂತೆ ಮಾರ್ಪಡಿಸಲಾಗ್ತಿದೆ. ಅಭಿಮನ್ಯು ಡ್ರೋನ್ ಭಾರತದ ಸ್ವಂತ ರಹಸ್ಯ ಅಸ್ತ್ರ. ಇದರಲ್ಲಿ ಅತ್ಯಂತ ಮುಖ್ಯವಾದ ಅಂಶ ಅಂದರೆ ಅಭಿಮನ್ಯು ಡ್ರೋನ್. ಇದನ್ನು ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜೀಸ್ ಕಂಪನಿ ಅಭಿವೃದ್ಧಿಪಡಿಸ್ತಿದೆ. ಇದೊಂದು ಜೆಟ್ ಪವರ್ಡ್ ಸ್ಟೆಲ್ತ್ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್. ಅಂದರೆ ರೆಡಾರ್ಗೆ ಸಿಗದೆ ಹಾಗೆ ಹಾರೋ ಶಕ್ತಿ ಇರೋ ಒಂದು ಡ್ರೋನ್ ಯೋಧ. ಇದನ್ನು NCCAV ಕಾರ್ಯಕ್ರಮದ ಅಡಿಯಲ್ಲಿ ತಯಾರಿಸ್ತಿದ್ದಾರೆ. NCCAV ಅಂದರೆ ನೇವಲ್ ಕೊಲಾಬರೇಟಿವ್ ಕಂಬ್ಯಾಟ್ ಏರ್ ವೆಹಿಕಲ್. ಈ ಅಭಿಮನ್ಯು ಡ್ರೋನ್ MiG-29K ಮತ್ತು ಮುಂದೆ ಬರಲಿರುವ ರಫೇಲ್ M ಯುದ್ಧ ವಿಮಾನಗಳ ಜೊತೆ ಹಾರುತ್ತೆ. ಒಂದು ಲಾಯಲ್ ವಿಂಗ್ಮ್ಯಾನ್ ಥರ, ಅಂದರೆ ನಂಬಿಗಸ್ತ ಸಹಯೋಧ ಅನ್ನೋ ಪರಿಕಲ್ಪನೆ. ಪೈಲಟ್ ಇರೋ ಜೆಟ್ ಒಂದು ಕಡೆ ದಾಳಿ ಮಾಡ್ತಿದ್ರೆ ಅಭಿಮನ್ಯು ಡ್ರೋನ್ ಅದರ ಜೊತೆ ಇದ್ದು ಬೇಕಾದ ಸಹಾಯ ಮಾಡುತ್ತೆ, ರಕ್ಷಣೆ ಕೊಡುತ್ತದೆ ಮತ್ತು ಅಗತ್ಯ ಬಿದ್ದರೆ ಪ್ರತ್ಯೇಕ ದಾಳಿ ಸಹ ಮಾಡುತ್ತದೆ. ಈ ಹಡಗು ಒಂದು ಕಮಾಂಡ್ ಹಬ್ ಥರ ಕೆಲಸ ಮಾಡುತ್ತದೆ. ಇದೆಲ್ಲ ಒಂದು ದೊಡ್ಡ ವಿಷನ್ನ ಭಾಗ. IAC-2 ಕೇವಲ ವಿಮಾನವನ್ನು ಹಾರಿಸೋ ಹಡಗಾಗಿರಲ್ಲ, ಅದೊಂದು ಕೇಂದ್ರ ಕಮಾಂಡ್ ಹಬ್ ಆಗಿರುತ್ತದೆ. ಅಂದರೆ ಆಕಾಶದಲ್ಲಿ ಡ್ರೋನ್ಗಳು, ಸಮುದ್ರದ ಮೇಲ್ಮೈಯಲ್ಲಿ ಅನ್ಮ್ಯಾನ್ಡ್ ಸರ್ಫೇಸ್ ವೆಹಿಕಲ್ಗಳು, ನೀರಿನ ಅಡಿಯಲ್ಲಿ ಅಂಡರ್ ವಾಟರ್ ಡ್ರೋನ್ಗಳು, ಇವೆಲ್ಲ ಒಂದೇ ನೆಟ್ವರ್ಕ್ನಲ್ಲಿ ಸಂಪರ್ಕಿಸಲ್ಪಟ್ಟು ಒಂದೇ ಹಡಗಿನಿಂದ ನಿಯಂತ್ರಿಸಲ್ಪಡುತ್ತವೆ. ಇದನ್ನು ಮ್ಯಾರಿಟೈಮ್ ಬ್ಯಾಟಲ್ ನೆಟ್ವರ್ಕ್ ಅಂತಾರೆ. ಹಿಂದೆ ಶಕ್ತಿ ಅಂದರೆ ಎಷ್ಟು ದೊಡ್ಡ ಹಡಗು, ಎಷ್ಟು ಜೆಟ್ ವಿಮಾನ ಅಂತಿದ್ರು. ಈಗ ಶಕ್ತಿ ಅಂದರೆ ಎಷ್ಟು ಸ್ಮಾರ್ಟಾಗಿ ಮಾಹಿತಿ ಸಂಗ್ರಹಿಸುತ್ತೆ, ಎಷ್ಟು ವೇಗವಾಗಿ ನಿರ್ಧಾರ ತಗೋತೀರಾ ಮತ್ತು ಎಷ್ಟು ಹರಡಿ ದಾಳಿ ಮಾಡುತ್ತದೆ. ಹಾಗಾದರೆ 65,000 ಟನ್ ಸೂಪರ್ ಕ್ಯಾರಿಯರ್ ಐಡಿಯಾ ಯಾಕೆ ಬಿಟ್ಟರು? ಅದು ತಪ್ಪು ಐಡಿಯಾ ಆಗಿರಲಿಲ್ಲ ಸ್ನೇಹಿತರೆ.
ಒಂದು 65,000 ಟನ್ ಸೂಪರ್ ಕ್ಯಾರಿಯರ್ ಇದ್ದರೆ ಏನಾಗ್ತಿತ್ತು? ಆಕಾಶದಲ್ಲಿ ಭಾರೀ ವಾಯು ಶ್ರೇಷ್ಠತೆ ಇರ್ತಿತ್ತು. ತುಂಬ ಹೆಚ್ಚು ಯುದ್ಧ ವಿಮಾನಗಳನ್ನು ಒಯ್ಯಬಹುದಾಗಿತ್ತು. ದೂರದ ಸಮುದ್ರಗಳಲ್ಲಿ ತಿಂಗಳುಗಟ್ಟಲೆ ಇರಬಹುದಾಗಿತ್ತು. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಸ್ಥಾನ ಭದ್ರ ಮಾಡ್ತಿತ್ತು. ಆದರೆ ಸಮಸ್ಯೆ ಏನು ಅಂದರೆ ಇದಕ್ಕೆ ಎಷ್ಟು ಹಣ ಬೇಕಾಗ್ತಿತ್ತು, ಎಷ್ಟು ವರ್ಷ ತಗೋತಿತ್ತು ಅನ್ನೋದು ತಲೆ ಸುತ್ತು ಭರಿಸುತ್ತದೆ. ಮತ್ತು ಇನ್ನೊಂದು ಅಪಾಯ, ಇಷ್ಟು ಖರ್ಚು ಮಾಡಿ ಒಂದೇ ಹಡಗಿನ ಮೇಲೆ ನಿಂತರೆ ಅದೊಂದು ಹಡಗು ಹಾಳಾದರೆ ಇಡೀ ತಂತ್ರಜ್ಞಾನ ಕುಸಿಯುತ್ತೆ. ಶತ್ರು ಮೊದಲ ದಾಳಿ ಆ ಒಂದು ಹಡಗಿನ ಮೇಲೆ ಮಾಡ್ತಾನೆ. ಹಾಗಾದರೆ ಏನು ನಿರ್ಧರಿಸಿದರು? ಸರ್ಕಾರ ಒಂದು ಬಹಳ ಪ್ರಾಯೋಗಿಕ ನಿರ್ಧಾರ ತಗೊಂಡಿದೆ. 45,000 ಟನ್ ತೂಕದ ಕ್ಯಾರಿಯರನ್ನು ಕಟ್ಟೋದು ಎಂದು. ಇದನ್ನು ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಅಂದರೆ CSL ನಿರ್ಮಿಸುತ್ತದೆ. INS ವಿಕ್ರಾಂತನ್ನು ಅಲ್ಲೇ ನಿರ್ಮಿಸಲಾಗಿತ್ತು. ಗಾತ್ರದಲ್ಲಿ ಸರಿ ಸುಮಾರು ವಿಕ್ರಾಂತ್ ಥರಾನೇ ಇರುತ್ತದೆ. ಆದರೆ ಡೆಕ್ ಡಿಸೈನ್ ಬದಲಾಗುತ್ತದೆ. ಡ್ರೋನ್ ಆಪರೇಷನ್ಗೆ ತಕ್ಕ ಸೌಲಭ್ಯ ಇರುತ್ತದೆ ಮತ್ತು ಭವಿಷ್ಯದಲ್ಲಿ ಕ್ಯಾಟೋಬಾರ್ ಸಿಸ್ಟಮನ್ನು ಅಳವಡಿಸೋ ಸಾಧ್ಯತೆ ಇದೆ. ಕ್ಯಾಟೋಬಾರ್ ಅಂದರೆ ಕ್ಯಾಟ್ಪಲ್ಟ್ ಅಸಿಸ್ಟೆಡ್ ಟೇಕ್ ಆಫ್ ಬಟ್ ಅರೆಸ್ಟೆಡ್ ರಿಕವರಿ. ಸರಳವಾಗಿ ಹೇಳಬೇಕು ಅಂದರೆ ಇದು ಅಮೇರಿಕನ್ ಕ್ಯಾರಿಯರ್ಗಳು ಉಪಯೋಗಿಸೋ ತಂತ್ರಜ್ಞಾನ. ಸ್ಪ್ರಿಂಗ್ ಬೋರ್ಡ್ ಇಲ್ಲದೆ ಕ್ಯಾಟ್ಪಲ್ಟ್ನ ಮೂಲಕ ವಿಮಾನವನ್ನು ಚಿಮ್ಮಿಸೋ ಪದ್ಧತಿ. ಇದು ಭಾರವಾದ ಯುದ್ಧ ವಿಮಾನಗಳನ್ನು ಹೆಚ್ಚು ಸುರಕ್ಷಿತವಾಗಿ ಏರ್ಲಿಫ್ಟ್ ಮಾಡುತ್ತದೆ. ಇದರಲ್ಲಿ ಮೇಕ್ ಇನ್ ಇಂಡಿಯಾ ಪಾತ್ರ ಏನು? ಇದು ಕೇವಲ ಒಂದು ಹಡಗಿನ ಕಥೆಯಲ್ಲ. ಇದು ಭಾರತದ ರಕ್ಷಣಾ ಉದ್ಯಮದ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳೋ ದೊಡ್ಡ ಅಧ್ಯಾಯ. ಅಭಿಮನ್ಯು ಡ್ರೋನ್ ಬೆಂಗಳೂರಿನ ಕಂಪನಿ ತಯಾರು ಮಾಡ್ತಿದೆ. ಹಡಗಿನ ನಿರ್ಮಾಣ ಕೊಚ್ಚಿಯಲ್ಲಿ ಆಗುತ್ತಿದೆ. ತಂತ್ರಜ್ಞಾನ ಭಾರತದ ಮಣ್ಣಿನಲ್ಲಿ ಬೆರೆತಿದೆ ಹಾಗೂ ಬೆಳೀತಿದೆ. ಇದು 65,000 ಟನ್ ಸೂಪರ್ ಕ್ಯಾರಿಯರ್ನಷ್ಟು ಡ್ರಾಮ್ಯಾಟಿಕ್ ಆಗಿ ಕಾಣದಿದ್ರೂ ಇದು ಭಾರತಕ್ಕೆ ಇಂದು ಬೇಕಿರೋ ಸರಿಯಾದ ಹೆಜ್ಜೆಯಾಗಿದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಭಾರತ ಇನ್ನು ಮುಂದೆ ಸಮುದ್ರದ ಯುದ್ಧವನ್ನು ಗಾತ್ರದಿಂದ ಗೆಲ್ಲೋ ಐಡಿಯಾ ಬಿಟ್ಟು ತಂತ್ರಜ್ಞಾನ ಮತ್ತು ಜಾಣ್ಮೆಯಿಂದ ಗೆಲ್ಲೋ ದಾರಿಯನ್ನು ಆರಿಸಿಕೊಂಡಿದೆ. IAC-2 ಅದರ ಪ್ರತೀಕವಾಗಿದೆ. ಸ್ನೇಹಿತರೆ, ಈ ವಿಷಯ ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. 2025 ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಇಸ್ಲಾಮಿಕ್ ಉಗ್ರಗಾಮಿಗಳ ದಾಳಿಯಲ್ಲಿ 26 ಅಮಾಯಕ ನಿರಪರಾಧಿ ಭಾರತೀಯ ನಾಗರಿಕರು ಸಾವನ್ನಪ್ಪಿದ ನಂತರ ಭಾರತ ಕೈಗೊಂಡ ಅತಿದೊಡ್ಡ ಪ್ರತೀಕಾರಾತ್ಮಕ ಸೈನಿಕ ಕಾರ್ಯಾಚರಣೆ ಎಂದೇ ಗುರುತಿಸಲ್ಪಟ್ಟದ್ದು ಆಪರೇಷನ್ ಸಿಂಧೂರ್. ಈ ಕಾರ್ಯಾಚರಣೆಗೆ ಈಗ 1 ವರ್ಷ ಪೂರ್ಣಗೊಂಡಿದ್ದು ಭಾರತೀಯ ಸೇನೆ, ವಾಯುಪಡೆ ಮತ್ತು ನೌಕಾಪಡೆಯ ಉನ್ನತ ಅಧಿಕಾರಿಗಳು ಮಾಧ್ಯಮಗಳ ಮುಂದೆ ಬಂದು ಆ ಆಪರೇಷನ್ನ ಸಂಪೂರ್ಣ ವಿವರಗಳನ್ನು ಹಂಚಿಕೊಂಡಿದ್ದಾರೆ. ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿರುವ ಏರ್ ಮಾರ್ಷಲ್ AK ಭಾರತಿ ಅವರು ಹೇಳುವಂತೆ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಒಟ್ಟು 13 ಯುದ್ಧ ವಿಮಾನಗಳನ್ನು ಭಾರತ ನಾಶಪಡಿಸಿತ್ತು. ಕೆಲವು ವಿಮಾನಗಳನ್ನು ಆಕಾಶದಲ್ಲೇ ಹೊಡೆದುರುಳಿಸಲಾಗಿದ್ದು ಕೆಲವು ವಿಮಾನಗಳನ್ನು ನೆಲದ ಮೇಲೆಯೇ ಧ್ವಂಸ ಮಾಡಲಾಗಿದೆ. ಅದರ ಜೊತೆಗೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರದಲ್ಲಿದ್ದ 9 ಉಗ್ರಗಾಮಿ ತರಬೇತಿ ಶಿಬಿರಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಅಲ್ಲದೆ 11 ಪ್ರಮುಖ ಏರ್ಬೇಸ್ಗಳ ಮೇಲೂ ಭಾರತ ದಾಳಿ ನಡೆಸಿತ್ತು. ಏರ್ ಮಾರ್ಷಲ್ ಭಾರತಿಯವರು ಹೇಳುವಂತೆ ನಾವು ಅವರ 9 ಉಗ್ರ ಶಿಬಿರಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದೇವೆ. ಅದಕ್ಕೆ ಸಾಕ್ಷಿಗಳು ಎಲ್ಲರಿಗೂ ಗೋಚರಿಸುತ್ತವೆ. ಅವರ 11 ಏರ್ಫೀಲ್ಡ್ಗಳ ಮೇಲೆ ದಾಳಿ ನಡೆಸಿದ್ದೇವೆ. 13 ವಿಮಾನಗಳನ್ನು ನೆಲದಲ್ಲಿ ಮತ್ತು ಗಗನದಲ್ಲಿ ಹೊಡೆದುರುಳಿಸಿದ್ದೇವೆ. ಅದರಲ್ಲೂ 300 ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲಿ ಇದ್ದ ಪಾಕಿಸ್ತಾನದ ಒಂದು ಅತ್ಯಂತ ಮೌಲ್ಯಯುತ ಏರ್ಬೋರ್ನೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಆಸ್ತಿಯೂ ಸೇರಿದೆ ಎಂದು ಹೇಳಿದರು. ಈ ಕಾರ್ಯಾಚರಣೆ ಭಾರತೀಯ ವಾಯುಪಡೆಯ ಶಕ್ತಿಯನ್ನು ಮತ್ತೊಮ್ಮೆ ಜಗತ್ತಿಗೆ ತೋರಿಸಿತು ಎಂದು ಅವರು ಹೇಳಿದರು. ಭಾರತ ತನ್ನ ಸೈನಿಕ ಸಾಮರ್ಥ್ಯವನ್ನು ನಿರಂತರವಾಗಿ ಬಲಪಡಿಸುತ್ತಿದ್ದು ಚೀನಾ ಮತ್ತು ಪಾಕಿಸ್ತಾನದ
ಚಟುವಟಿಕೆಗಳ ಮೇಲೂ ಸದಾ ಕಣ್ಣಿಟ್ಟಿದೆ ಎಂದು ತಿಳಿಸಿದರು. ಆದರೆ ಪಾಕಿಸ್ತಾನ ನಮ್ಮ ಸೈನಿಕ ಮೂಲಸೌಕರ್ಯಗಳಾಗಲಿ ಅಥವಾ ನಾಗರಿಕ ಪ್ರದೇಶಗಳಿಗಾಗಲಿ ಯಾವುದೇ ದೊಡ್ಡ ಮಟ್ಟದ ಹಾನಿ ಉಂಟು ಮಾಡಲು ಸಾಧ್ಯವಾಗಲಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಕೇವಲ ಪ್ರಚಾರ ಮತ್ತು ಹೇಳಿಕೆಗಳಿಂದ ಜಯ ಸಿಗುವುದಿಲ್ಲ. ಜಯ ಎಂದರೆ ನೆಲಮಟ್ಟದ ಸತ್ಯಾಂಶಗಳಿಂದ ಅಳೆಯಲಾಗುತ್ತದೆ ಎಂದು ಅವರು ತೀವ್ರವಾಗಿ ಹೇಳಿದರು. ಆಪರೇಷನ್ ಸಿಂಧೂರ್ನ ಗುರಿ ಏನಿತ್ತೋ ಅದನ್ನು ಭಾರತ ಸಂಪೂರ್ಣವಾಗಿ ಸಾಧಿಸಿದೆ ಎಂದು ಏರ್ ಮಾರ್ಷಲ್ ಭಾರತಿ ಅವರು ಹೇಳಿದರು. ಪಾಕಿಸ್ತಾನ ಉಗ್ರರ ಪರ ನಿಂತು ಅದನ್ನು ತಮ್ಮದೇ ಯುದ್ಧವನ್ನಾಗಿ ಮಾಡಿಕೊಂಡಾಗ ನಮಗೆ ಪ್ರತಿಕ್ರಿಯಿಸುವುದನ್ನು ಬಿಟ್ಟು ಬೇರೆ ಮಾರ್ಗ ಇರಲಿಲ್ಲ. ಇದು ಕೇವಲ ಉಗ್ರ ವಿರೋಧಿ ಕಾರ್ಯಾಚರಣೆ ಅಲ್ಲ, ಇದು ಆತ್ಮರಕ್ಷಣೆಗಾಗಿ ನಡೆದ ಕಾರ್ಯಾಚರಣೆ. ನಾವು ಪ್ರತಿಕ್ರಿಯಿಸಿದಾಗ ಅದು ಅತ್ಯಂತ ಘಾತಕ ಮತ್ತು ನಿರ್ದಯವಾಗಿತ್ತು ಎಂದು ಹೇಳಿದರು. ಇದೇ ವೇಳೆ ಭಾರತೀಯ ಭೂಸೇನೆಯ ಉಪಮುಖ್ಯಸ್ಥರಾಗಿರುವ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಅವರು ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆಯನ್ನು ನೀಡಿದರು. ಗಡೀಪಾರಿನ ಯಾವುದೇ ಉಗ್ರ ತಾಣವು ಈಗ ಸುರಕ್ಷಿತವಲ್ಲ. ನಾವು ಎಲ್ಲವನ್ನೂ ಹೊಡೆಯುತ್ತೇವೆ, ಯಾವ ತಾಣವನ್ನು ಬಿಡುವುದಿಲ್ಲ. ಯಾವಾಗ, ಹೇಗೆ ಮತ್ತು ಯಾವ ರೀತಿಯಲ್ಲಿ ದಾಳಿ ಮಾಡಬೇಕು ಎಂಬ ನಿರ್ಧಾರ ಸಂಪೂರ್ಣವಾಗಿ ಭಾರತದ್ದೇ ಆಗಿರುತ್ತದೆ ಎಂದು ಅವರು ಹೇಳಿದರು. ಅವರು ಮತ್ತಷ್ಟು ಮಾತನಾಡುತ್ತಾ ಆಪರೇಷನ್ ಸಿಂಧೂರ್ ಅಂತ್ಯವಲ್ಲ, ಇದು ಕೇವಲ ಆರಂಭ ಮಾತ್ರ ಎಂದು ಎಚ್ಚರಿಕೆ ನೀಡಿದರು. ಹಲವು ಉಗ್ರ ಶಿಬಿರಗಳು ಈಗ ಪಾಕಿಸ್ತಾನದ ಒಳಭಾಗಕ್ಕೆ ಸ್ಥಳಾಂತರಗೊಂಡಿದ್ದರೂ ದೂರವೇ ರಕ್ಷಣೆ ಎನ್ನುವ ಭ್ರಮೆಯಲ್ಲಿ ಯಾರೂ ಇರಬಾರದು ಎಂದು ಅವರು ಸ್ಪಷ್ಟಪಡಿಸಿದರು. ಭಾರತದ ನಿಖರ ದಾಳಿ ಸಾಮರ್ಥ್ಯ ಎಲ್ಲೆಡೆಯನ್ನು ತಲುಪಬಲ್ಲದು ಎಂದು ಹೇಳಿದರು. ಈ ಕಾರ್ಯಾಚರಣೆಯ ಬಳಿಕ ಉಂಟಾದ ಉದ್ವಿಗ್ನ ಪರಿಸ್ಥಿತಿಯನ್ನು ಭಾರತ ಅತ್ಯಂತ ತಂತ್ರಜ್ಞಾನದೊಂದಿಗೆ ನಿರ್ವಹಿಸಿತು ಎಂದು ರಾಜೀವ್ ಗಾಯ್ ತಿಳಿಸಿದರು. ಇಂದು ಜಗತ್ತಿನಲ್ಲಿ ಯುದ್ಧಗಳು ವರ್ಷಗಳ ಕಾಲ ನಡೆಯುತ್ತಿರುವ ಸಂದರ್ಭದಲ್ಲಿ ಭಾರತ ಅತಿ ಕಡಿಮೆ ಅವಧಿಯಲ್ಲಿ ಪಾಕಿಸ್ತಾನದ ಮೇಲೆ ತೀವ್ರ ದಾಳಿ ನಡೆಸಿ ತನ್ನ ಗುರಿಗಳನ್ನು ಸಾಧಿಸಿತು. ಪಾಕಿಸ್ತಾನ ಮಾತುಕತೆಗಾಗಿ ಬರುವಂತೆ ಒತ್ತಾಯಿಸಲ್ಪಟ್ಟ ನಂತರವೇ ನಾವು ಯುದ್ಧ ವಿರಾಮಕ್ಕೆ ಒಪ್ಪಿಕೊಂಡೆವು ಎಂದು ಹೇಳಿದರು. ನಾವು ಮಾಡಿದ ದಾಳಿ ಶತ್ರುವಿನ ಮನೋಭಾವವನ್ನೇ ಬದಲಿಸಿತು. ಅವರ ಕಮಾಂಡ್ ಮತ್ತು ಕಂಟ್ರೋಲ್ ವ್ಯವಸ್ಥೆಯನ್ನು ಅಸ್ತವ್ಯಸ್ತಗೊಳಿಸಿತು. ಆದರೆ ಭಾರತ ದೀರ್ಘಕಾಲದ ಯುದ್ಧದಲ್ಲಿ ಸಿಲುಕದಂತೆ ಅತ್ಯಂತ ಲೆಕ್ಕಾಚಾರದಿಂದ ಕಾರ್ಯಾಚರಣೆ ನಡೆಸಿತು ಎಂದು ವಿವರಿಸಿದರು. ಆಪರೇಷನ್ ಸಿಂಧೂರ್ ಭಾರತದಲ್ಲೇ ನಿರ್ಮಿತವಾದ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ ಎಂದು ಅವರು ಹೇಳಿದರು. ಬ್ರಹ್ಮೋಸ್ ಕ್ಷಿಪಣಿ, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್, ದೇಶೀಯ ಸರ್ವೇಲೆನ್ಸ್ ವ್ಯವಸ್ಥೆಗಳು ಮತ್ತು ಸ್ವದೇಶಿ ಗುರಿ ಗುರುತಿಸುವ ತಂತ್ರಜ್ಞಾನಗಳ ಪಾತ್ರವನ್ನು ಅವರು ವಿಶೇಷವಾಗಿ ಉಲ್ಲೇಖಿಸಿದರು. ಭಾರತದ ಉಗ್ರ ವಿರೋಧಿ ಹೋರಾಟ ಇನ್ನೂ ಮುಂದುವರಿಯುತ್ತದೆ. 1 ವರ್ಷ ಕಳೆದರೂ ಆಪರೇಷನ್ ಸಿಂಧೂರ್ನ ಸಂದೇಶ ಸ್ಪಷ್ಟವಾಗಿದೆ. ಭಾರತ ತನ್ನ ಪ್ರಭುತ್ವ, ಭದ್ರತೆ ಮತ್ತು ಜನರ ರಕ್ಷಣೆಗೆ ಯಾವ ಮಟ್ಟಕ್ಕೂ ಹೋಗಲು ಸಿದ್ಧವಾಗಿದೆ ಎಂದು ಅವರು ಹೇಳಿದರು. ಇನ್ನೊಂದೆಡೆ ಭಾರತೀಯ ನೌಕಾಪಡೆಯ ಡೈರೆಕ್ಟರ್ ಜನರಲ್ ವೈಸ್ ಅಡ್ಮಿರಲ್ ಆದ ಎನ್ ಪ್ರಮೋದ್ ಅವರು ಮಾತನಾಡುತ್ತಾ ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ನೌಕಾಪಡೆಯ ಪಾತ್ರವು ಅತ್ಯಂತ ಮಹತ್ವದ್ದಾಗಿತ್ತು ಎಂದು ಹೇಳಿದರು. ಭಾರತೀಯ ನೌಕಾಪಡೆಯ ಮುಂಚೂಣಿ ನಿಯೋಜನೆಯಿಂದ ಪಾಕಿಸ್ತಾನದ ನೌಕಾಪಡೆ ಮತ್ತು ವಾಯುಪಡೆ ರಕ್ಷಣಾತ್ಮಕ ಸ್ಥಿತಿಗೆ ತಳ್ಳಲ್ಪಟ್ಟವು. ಬಹುತೇಕ ಪಾಕಿಸ್ತಾನದ ನೌಕಾಪಡೆಯ ಹಡಗುಗಳು ಬಂದರುಗಳಲ್ಲೇ ಹೆದರಿ ಅಡಗಿಕೊಂಡಿದ್ದವು ಎಂದು ಹೇಳಿದರು. ಆಪರೇಷನ್ ಸಿಂಧೂರ್ ಭಾರತವು ಪಾಕಿಸ್ತಾನದ ದಾಳಿಗಳಿಗೆ ಹೇಗೆ ನಿಖರ, ನಿಯಂತ್ರಿತ ಮತ್ತು ಸಮರ್ಪಕ ಉತ್ತರ ನೀಡಬಲ್ಲದು ಎಂಬುದನ್ನು ಜಗತ್ತಿಗೆ ತೋರಿಸಿತು. ಉಗ್ರರ ಮೂಲ ಸೌಕರ್ಯಗಳನ್ನು, ಅವರಿಗೆ ಬೆಂಬಲ ನೀಡುವ ಸೈನಿಕ ವ್ಯವಸ್ಥೆಗಳನ್ನು ಕ್ಷಿಪ್ರವಾಗಿ ಗುರಿಯಾಗಿಸಿ ನಾಶ ಮಾಡುವ ಸಾಮರ್ಥ್ಯ ಭಾರತಕ್ಕಿದೆ ಎಂದು ತಿಳಿಸಿದರು. ಈ ಕಾರ್ಯಾಚರಣೆಯಲ್ಲಿ ಸ್ವದೇಶಿ ಡ್ರೋನ್ಗಳು ಸೇರಿದಂತೆ ಅನೇಕ ಆಧುನಿಕ ತಂತ್ರಜ್ಞಾನಗಳು ಮತ್ತು ಯುದ್ಧ ವ್ಯವಸ್ಥೆಗಳು ನಿರ್ಣಾಯಕ ಪಾತ್ರ ವಹಿಸಿದ್ದವು ಎಂದು ಅವರು ತಿಳಿಸಿದರು. ಆಪರೇಷನ್ ಸಿಂಧೂರ್ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ತೀವ್ರಗೊಂಡಿತ್ತು. ಪಾಕಿಸ್ತಾನ ಪ್ರತಿ ದಾಳಿ ನಡೆಸಲು ಪ್ರಯತ್ನಿಸಿತಾದರೂ ಅವುಗಳಲ್ಲಿ ಬಹುತೇಕವನ್ನು ಭಾರತೀಯ ಸೇನೆ ಯಶಸ್ವಿಯಾಗಿ ತಡೆದಿತ್ತು. ಮೇ 10ರಂದು ಭಾರತ ಮತ್ತು ಪಾಕಿಸ್ತಾನದ ಸೇನಾ ಅಧಿಕಾರಿಗಳ ನಡುವೆ ಹಾಟ್ಲೈನ್ ಮಾತುಕತೆ ನಡೆದ ನಂತರ ಯುದ್ಧ ವಿರಾಮ ಘೋಷಣೆಯಾಯಿತು. ಆದರೆ ಭಾರತ ಇದನ್ನು ಸ್ಪಷ್ಟಪಡಿಸಿದೆ.
ಇದು ದೌರ್ಬಲ್ಯದಿಂದ ಹಿಂತೆಗೆದುಕೊಂಡಿದ್ದಲ್ಲ, ಉದ್ದೇಶ ಸಾಧಿಸಿ ಶಕ್ತಿಯಿಂದ ನಿಂತ ನಿರ್ಧಾರ ಇದು ಅಂತ. ಆದರೆ ಒಂದು ವಿಷಯ ಈಗ ಸ್ಪಷ್ಟವಾಗಿದೆ. ಭಾರತ ಈಗ ಹಳೆಯ ಭಾರತವಲ್ಲ. ಗಡೀಪಾರಿನ ಉಗ್ರ ತಾಣಗಳ ವಿರುದ್ಧ ಭಾರತ ತೆಗೆದುಕೊಳ್ಳುವ ಕ್ರಮಗಳು ಇನ್ನಷ್ಟು ನಿಖರ, ವೇಗವಾದ ಮತ್ತು ಘಾತಕವಾಗುತ್ತಿವೆ. ಮತ್ತು ಆಪರೇಷನ್ ಸಿಂಧೂರ್ ಒಂದು ಕಾರ್ಯಾಚರಣೆ ಮಾತ್ರವಲ್ಲ, ಭಾರತದ ಹೊಸ ಸೈನಿಕ ನೀತಿಯ ಘೋಷಣೆಯಾಗಿದೆ. Prudently assume that there would be certain kind of assistance, and this we all take into our military calculus, whether it is in terms of space-based asset services being provided, whether it is electronic intelligence sharing happens, or cyber support, or during the conflict the arms and equipment which are supplied. This is given thing. The other, also in the open source, you would have also seen that when negative publicity was being made by Pakistan, there is an open source information which is there that China did amplify whatever it is and did influence the international public about Pakistan's viewpoint. These are very, very clear that there is a good, strong relationship between Pak and China. The second question which was there, how we handling three adversaries at the same time, different fronts of it. So it is not a military, the comprehensive national power is not only military action. So there are many other channels available in terms of diplomatic, there are ways of handling it. So it is not adversary as such at that point of time. Adversary at that point of time only was Pakistan. And you would have seen in the recent conflicts, whether it is Ukraine, Russia, whether Iran, Israel, US, there are support from various other sides also, economically, militarily, everything. So that doesn't become, though law of armed conflict is very, very clear that if you support, then you also become a belligerent. But it has become a different, it's a blurred image and it become a norm now. So we have different ways of handling other people who try to influence these. It could be diplomatic, it could be economic, it could be many ways of informational itself you could engage or other ways. ಆಪರೇಷನ್ ಸಿಂಧೂರ್ ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಯ ಮುಖವಾಡ ಕಳಚಿತು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡಲಿರುವ ವಿಷಯ ತುಂಬ ಮಹತ್ವದ್ದು. ಭಾರತದ ಆಪರೇಷನ್ ಸಿಂಧೂರ್ ಇದು ಕೇವಲ ಒಂದು ಮಿಲಿಟರಿ ಆಪರೇಷನ್ ಮಾತ್ರವಲ್ಲ, ಇದು ಪಾಕಿಸ್ತಾನ ವರ್ಷಗಟ್ಟಲೆ ಜಗತ್ತಿಗೆ ತೋರಿಸುತ್ತಿದ್ದ ನಮ್ಮ ರಕ್ಷಣಾ ವ್ಯವಸ್ಥೆ ತುಂಬ ಶಕ್ತಿಶಾಲಿ ಎಂಬ ಸುಳ್ಳು ಇಮೇಜನ್ನು ಒಂದೇ ಏಟಿಗೆ ಚೂರು ಚೂರು ಮಾಡಿದ ಘಟನೆ. ಇದರ ಬಗ್ಗೆ ಒಂದು ಡೀಟೇಲ್ಡ್ ರಿಪೋರ್ಟ್ ಹೊರಬಂದಿದೆ. ಅದನ್ನು ನಾವು ಇವತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲು ಒಂದು ಮೂಲಭೂತ ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಯಾವುದೇ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಮಾಡಬೇಕು? ಶತ್ರುವಿನ ಪ್ರತಿಯೊಂದು ಮಿಸೈಲ್ ಅಥವಾ ವಿಮಾನವನ್ನು ತಡೆಯಬೇಕು ಎಂದು ಯಾರೂ ನಿರೀಕ್ಷಿಸುವುದಿಲ್ಲ. ಅದು ಸಾಧ್ಯವೂ ಇಲ್ಲ. ಆದರೆ ಕನಿಷ್ಠ ಪಕ್ಷ ನಿಮ್ಮ ಪ್ರಮುಖ ಮಿಲಿಟರಿ ತಾಣಗಳನ್ನು, ಏರ್ ಬೇಸ್ಗಳನ್ನು, ರೆಡಾರ್ಗಳನ್ನು, ಹ್ಯಾಂಗರ್ಗಳನ್ನು ರಕ್ಷಿಸಲು ಸಾಧ್ಯವಾಗಬೇಕು. ಆದರೆ ಆಪರೇಷನ್ ಸಿಂಧೂರ್ನಲ್ಲಿ ಆಫ್ಘನ್ ಡಯೋಸ್ಪೋರಾ ನೆಟ್ವರ್ಕ್ ವರದಿ ಮಾಡಿರುವಂತೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಇದನ್ನು ಮಾಡಲು ಸಂಪೂರ್ಣ ವಿಫಲವಾಯಿತು. ಭಾರತದ ನಿಖರ ದಾಳಿಗಳಿಂದ ಪಾಕ್ ಏರ್ಫೀಲ್ಡ್ಗಳು, ಹ್ಯಾಂಗರ್ಗಳು ಮತ್ತು ರೆಡಾರ್ಗಳು ತೀವ್ರ ಹಾನಿಗೊಳಗಾದವು. ಸರಿ, ಇನ್ನು ನಿರ್ದಿಷ್ಟವಾಗಿ ಯಾವ ಸಿಸ್ಟಮ್ಗಳು ಫೇಲ್ ಆದವು ಅಂತ ನೋಡೋಣ. ಮೊದಲನೆಯದು ಪಾಕಿಸ್ತಾನದ ಚೀನಾ ನಿರ್ಮಿತ HQ-9 ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್. ಇದು ಚೀನಾ ತಯಾರಿಸಿದ ಒಂದು ಹೈ ಎಂಡ್ ಏರ್ ಡಿಫೆನ್ಸ್ ಸಿಸ್ಟಮ್. ಪಶ್ಚಿಮದ ಮತ್ತು ರಷ್ಯಾದ ಸಿಸ್ಟಮ್ಗಳಿಗೆ ಚೈನೀಸ್ ಉತ್ತರ ಎಂದು ಪ್ರಚಾರ ಮಾಡಲಾಗಿತ್ತು. ಭಾರತದ ಏರ್ ಆಪರೇಷನ್ಗಳನ್ನು ತಡೆಯಬಹುದು, ಪಾಕಿಸ್ತಾನದ ಸ್ಟ್ರಾಟಜಿಕ್ ಏರ್ ಬೇಸ್ಗಳನ್ನು ರಕ್ಷಿಸಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ಆಯಿತೇ? ಇಲ್ಲ. ರಿಪೋರ್ಟ್ ಸ್ಪಷ್ಟವಾಗಿ ಹೇಳುತ್ತದೆ, HQ-9 ಸಿಸ್ಟಮ್ ನಿರೀಕ್ಷೆಗಿಂತ ತೀವ್ರವಾಗಿ ಕಡಿಮೆ ಪ್ರದರ್ಶನ ತೋರಿಸಿತು. ನೈಜ ಯುದ್ಧ ಪರಿಸ್ಥಿತಿಯಲ್ಲಿ ಪ್ರೊಪಗಂಡ ಅಲ್ಲ, ಪರ್ಫಾರ್ಮೆನ್ಸ್ ಮಾತ್ರ ನೋಡುತ್ತಾರೆ.
ಅದು ಸಾಬೀತಾಯಿತು. ಎರಡನೆಯದು JF-17 ಮಲ್ಟಿ ರೋಲ್ ಫೈಟರ್ ಜೆಟ್. ಇದನ್ನು ಪಾಕಿಸ್ತಾನ ಮತ್ತು ಚೀನಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಫೈಟರ್ ಜೆಟ್ ವಿಮಾನ. ಇಸ್ಲಾಮಾಬಾದ್ ಇದನ್ನು ತನ್ನ ಏರ್ ಪವರ್ನ ಬೆನ್ನೆಲುಬು ಎಂದು ಕರೆದಿತ್ತು. ಆದರೆ ಆಪರೇಷನ್ ಸಿಂಧೂರ್ನಲ್ಲಿ ಏನಾಯಿತು? JF-17 ಭಾರತದ ದಾಳಿಗಳನ್ನು ತಡೆಯಲಿಲ್ಲ, ಪಾಕ್ನ ಮಿಲಿಟರಿ ತಾಣಗಳ ಮೇಲಿನ ಸ್ಟ್ರೈಕ್ಗಳನ್ನು ರೋಧಿಸಲಿಲ್ಲ. ಆರಂಭಿಕ ವಾಯು ಯುದ್ಧದ ನಂತರ ಭಾರತದ ಏರ್ಬೇಸ್ಗಳ ಮೇಲೆ ಯಾವುದೇ ಗಮನಾರ್ಹ ಹಾನಿ ಉಂಟು ಮಾಡಿದ ದೃಶ್ಯ ಸಾಕ್ಷ್ಯ ಕಂಡು ಬರಲಿಲ್ಲ. ರಿಪೋರ್ಟ್ ಸೀದಾ ಹೇಳಿದ ಮಾತು ಕೇಳಿ. ಕೈಗೆಟುಕುವ ಏರ್ ಪವರ್ನ ಬೆನ್ನೆಲುಬು ಎಂದು ಮಾರಾಟ ಮಾಡಲಾದ ಈ ವಿಮಾನ ನೀಡಿದ ಯುದ್ಧ ಫಲಿತಾಂಶ ತುಂಬ ದುರ್ಬಲ. ಮೂರನೆಯದಾಗಿ J-10C ಕಂಬ್ಯಾಟ್ ಏರ್ಕ್ರಾಫ್ಟ್ ಮತ್ತು PL-15 ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್. ಈ ಎರಡು ಚೀನಿ ಟೆಕ್ನಾಲಜಿ ಆಧಾರಿತ ಶಸ್ತ್ರಾಸ್ತ್ರಗಳ ಬಗ್ಗೆ ಪಾಕ್ ಪ್ರಚಾರ ತಂಡ ಎಷ್ಟೊಂದು ಹಾಡಿ ಹೊಗಳಿತ್ತು ಗೊತ್ತಾ? ಆದರೆ ಆಪರೇಷನ್ ಸಿಂಧೂರ್ನಲ್ಲಿ ಇವುಗಳ ಟ್ಯಾಕ್ಟಿಕಲ್ ಯಶಸ್ಸಿನ ಯಾವುದೇ ನಿರ್ಣಾಯಕ ಸಾಕ್ಷ್ಯ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಕಾಣಿಸಲಿಲ್ಲ. ಪಾಕಿಸ್ತಾನ ತಾನೇ ಏನಾದರೂ ಪ್ರೂಫ್ ಹಂಚಿಕೊಂಡಿತಾ? ಇಲ್ಲ. ಪ್ರಪಂಚ ನೋಡಿತು, ಆದರೆ ತೋರಿಸಲು ಏನೂ ಇರಲಿಲ್ಲ. ಇದಕ್ಕೆ ಇನ್ನೊಂದು ದೊಡ್ಡ ಸಾಕ್ಷ್ಯವನ್ನು ಗಮನಿಸಿ. ಅಮೆರಿಕಾದ ಪೆಂಟಗನ್ 2025ರ ಚೀನಾ ಮಿಲಿಟರಿ ರಿಪೋರ್ಟ್ ಏನು ಹೇಳುತ್ತದೆ ಅಂದರೆ J-10C ಫೈಟರ್ ಜೆಟ್ಗೆ ಇದುವರೆಗೆ ಪಾಕಿಸ್ತಾನ ಮಾತ್ರವೇ ಒಂದೇ ಒಂದು ರಫ್ತು ಗ್ರಾಹಕ ರಾಷ್ಟ್ರ. ಇಷ್ಟು ಶ್ರೇಷ್ಠ ಎಂದು ಹೇಳಲಾದ ವಿಮಾನ ಬೇರೆ ಯಾವ ದೇಶವೂ ಕೊಂಡುಕೊಳ್ಳಲು ತಯಾರಿಲ್ಲ. ಅದೇ ಸತ್ಯ, ಹೇಳುವುದಿಲ್ಲವಾ? ಇನ್ನು ಅತ್ಯಂತ ಮಹತ್ವದ ಅಂಶ, ಈ ರಿಪೋರ್ಟ್ ಪಾಕಿಸ್ತಾನವನ್ನು ಚೀನಿ ಶಸ್ತ್ರಾಸ್ತ್ರಗಳಿಗೆ ಒಂದು ರಿಲಯಬಲ್ ಲ್ಯಾಬೊರೇಟರಿ ಎಂದು ಬಣ್ಣಿಸುತ್ತದೆ. ಅಂದರೆ ಚೀನಾ ತನ್ನ ಆಯುಧಗಳನ್ನು ಟೆಸ್ಟ್ ಮಾಡಲು ಪಾಕಿಸ್ತಾನವನ್ನು ಬಳಸಿಕೊಂಡಿತು ಮತ್ತು ಆ ಆಯುಧಗಳು ಫೇಲ್ ಆದಾಗ ಅದರ ಬೆಲೆ ತೆತ್ತದ್ದು ಮಾತ್ರ ಪಾಕಿಸ್ತಾನ. ಇದೇ ತಾನೇ ಅದರ ಗತಿ. ಕೊನೆಯಲ್ಲಿ ರಿಪೋರ್ಟ್ ಏನು ತೀರ್ಮಾನ ಮಾಡಿದೆ? ಆಪರೇಷನ್ ಸಿಂಧೂರ್ ಕೇವಲ ಕೆಲವು ಶಸ್ತ್ರಾಸ್ತ್ರ ವ್ಯವಸ್ಥೆಗಳ ಮೇಲೆ ಪ್ರಶ್ನೆ ಎತ್ತಿಲ್ಲ. ಇದು ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆ ವಿಶ್ವಾಸಾರ್ಹ ಮತ್ತು ಯುದ್ಧಕ್ಕೆ ಸಿದ್ಧ ಎಂಬ ಹಕ್ಕೊತ್ತಾಯವನ್ನೇ ಸಂಪೂರ್ಣ ಧ್ವಂಸ ಮಾಡಿದೆ. ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಚೀನಿ ಆಯುಧಗಳ ವಿಶ್ವಾಸಾರ್ಹತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ ಎಂದು ರಿಪೋರ್ಟ್ ಸ್ಪಷ್ಟಪಡಿಸಿದೆ. ಸ್ನೇಹಿತರೆ, ಇದು ಕೇವಲ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮಿಲಿಟರಿ ತುಲನೆ ಮಾತ್ರ ಅಲ್ಲ. ಇದು ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶ. ನೈಜ ಯುದ್ಧ ಪರಿಸ್ಥಿತಿಯಲ್ಲಿ ಕಾರ್ಯಕ್ಷಮತೆ ಮಾತ್ರ ಮಾತನಾಡುತ್ತದೆ, ಪ್ರಚಾರ ಅಲ್ಲ. ಭಾರತ ಆಪರೇಷನ್ ಸಿಂಧೂರ್ನಲ್ಲಿ ಅದನ್ನು ಸಾಬೀತು ಮಾಡಿ ತೋರಿಸಿದೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ. ಇವತ್ತು ನಾನು ನಿಮಗೆ ಹೇಳಲು ಹೊರಟಿರೋದು ಒಂದು ತುಂಬ ಮುಖ್ಯವಾದ ಸುದ್ದಿ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಇನ್ನೊಂದು ಹೆಮ್ಮೆಯ ಕ್ಷಣ ಬಂದಿದೆ. DRDO ಮತ್ತು ಭಾರತೀಯ ವಾಯುಪಡೆ ಸೇರಿ ಒಂದು ಅದ್ಭುತವಾದ ಶಸ್ತ್ರಾಸ್ತ್ರ ವ್ಯವಸ್ಥೆಯ ಮೊದಲ ಯಶಸ್ವಿ ಪರೀಕ್ಷೆ ನಡೆಸಿದ್ದಾರೆ. ಅದರ ಹೆಸರು ತಾರಾ, ಅಂದರೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ವೆಪನ್. ಹಾಗಾದರೆ ಈ ತಾರಾ ಅಂದರೆ ಏನು ಅಂತ ಮೊದಲು ನೋಡೋಣ. ನೋಡಿ ಸ್ನೇಹಿತರೆ, ನಮ್ಮ ವಾಯುಪಡೆಯ ಬಳಿ ಸಾಕಷ್ಟು ಅನ್ಗೈಡೆಡ್ ಬಾಂಬ್ಸ್ಗಳು ಇವೆ. ಅಂದರೆ ದಿಕ್ಕು ಗುರಿ ಇಲ್ಲದ ಸಾಮಾನ್ಯ ಬಾಂಬ್ಗಳು. ಇವು ಅಗ್ಗವಾಗಿವೆ, ಸಂಖ್ಯೆಯಲ್ಲಿ ಹೆಚ್ಚಿವೆ. ಆದರೆ ಸಮಸ್ಯೆ ಏನು ಅಂದರೆ ಇವು ಪ್ರಿಸೈಸ್ ಅಲ್ಲ, ನಿಖರವಾಗಿ ಗುರಿ ಹೊಡೆಯೋಲ್ಲ. ಹಾಗಾದರೆ ಈ ಸಾಮಾನ್ಯ ಬಾಂಬ್ಗಳನ್ನು ಸ್ಮಾರ್ಟ್ ಪ್ರಿಸಿಷನ್ ಗೈಡೆಡ್ ವೆಪನ್ಸ್ಗಳಾಗಿ ಮಾರ್ಪಡಿಸಬಹುದಾದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಲ್ಲವಾ? ಅದೇ ಕೆಲಸ ಮಾಡ್ತಿದೆ ಈ ತಾರಾ. ತಾರಾ ಒಂದು ಮಾಡ್ಯುಲರ್ ರೇಂಜ್ ಎಕ್ಸ್ಟೆನ್ಷನ್ ಕಿಟ್. ಅಂದರೆ ಇದನ್ನು ಯಾವುದೇ ಸಾಮಾನ್ಯ ಅನ್ಗೈಡೆಡ್ ವಾರ್ಹೆಡ್ಗೆ ಜೋಡಿಸಿದರೆ ಅದು ಪ್ರಿಸಿಷನ್ ಗೈಡೆಡ್ ಗ್ಲೈಡ್ ವೆಪನ್ ಆಗಿ ಬಿಡುತ್ತದೆ. ಸರಳವಾಗಿ ಹೇಳಬೇಕೆಂದರೆ ಒಂದು ಸಾಧಾರಣ ಬಾಂಬ್ಗೆ ರೆಕ್ಕೆ ಹಚ್ಚಿ ಕಣ್ಣು ಕೊಟ್ಟು ದೂರದ ಗುರಿಯ ಮೇಲೆ ನಿಖರವಾಗಿ ಬಿಡುವ ತಂತ್ರಜ್ಞಾನ ಇದು. ಮತ್ತು ಇದು ಭಾರತದ ಮೊದಲ ಸ್ವದೇಶಿ ಗ್ಲೈಡ್ ವೆಪನ್ ಸಿಸ್ಟಮ್. ಇದರಲ್ಲಿ ಹೆಮ್ಮೆ ಪಡಬೇಕಾದ ವಿಷಯ ಇದೆ. ಇನ್ನು ಈ ಪರೀಕ್ಷೆ ನಡೆದದ್ದು ಯಾವಾಗ, ಎಲ್ಲಿ ಅಂತ ನೋಡೋಣ.
ಮೇ 7, 2026ರಂದು ಒಡಿಶಾ ಕರಾವಳಿಯ ಬಳಿ ಸಮುದ್ರದ ಮೇಲೆ ಈ ಮೇಡನ್ ಫ್ಲೈಟ್ ಟ್ರಯಲ್ಸ್ ನಡೆಯಿತು. DRDO ಮತ್ತು ಇಂಡಿಯನ್ ಏರ್ಫೋರ್ಸ್ ಜಂಟಿಯಾಗಿ ಈ ಪರೀಕ್ಷೆಯನ್ನು ನಡೆಸಿದರು ಮತ್ತು ಮೊದಲ ಪ್ರಯತ್ನದಲ್ಲೇ ಯಶಸ್ಸು ಸಿಕ್ಕಿತು. ಇದು ನಿಜವಾಗಲೂ ಒಂದು ಗಮನಾರ್ಹ ಸಾಧನೆ. ಈ ತಾರಾ ಅನ್ನು ಯಾರು ತಯಾರಿಸಿದ್ದಾರೆ ಅಂತ ನೀವು ಕೇಳಬಹುದು. ಇದನ್ನು ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಇಮರತ್, RCI ಮತ್ತು DRDOನ ಇತರ ಪ್ರಯೋಗಾಲಯಗಳು ಸೇರಿ ವಿನ್ಯಾಸ ಮಾಡಿ ಅಭಿವೃದ್ಧಿಪಡಿಸಿವೆ. ಇದರ ವಿಶೇಷತೆ ಏನೆಂದರೆ ಇದರಲ್ಲಿ ಬಳಸಿರೋ ತಂತ್ರಜ್ಞಾನ ಸ್ಟೇಟ್ ಆಫ್ ದ ಆರ್ಟ್ ಆಗಿದ್ದರೂ ಅದನ್ನು ಲೋ ಕಾಸ್ಟ್ ಆಗಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಅಂದರೆ ಹೆಚ್ಚು ದುಬಾರಿ ಖರ್ಚಿಲ್ಲದೆ ಹೆಚ್ಚು ಶಕ್ತಿಶಾಲಿ ಶಸ್ತ್ರ ಸಿಗುತ್ತದೆ. ಇನ್ನು ಇದನ್ನು ತಯಾರಿಸುವ ಕೆಲಸ ಡೆವಲಪ್ಮೆಂಟ್ ಕಮ್ ಪ್ರೊಡಕ್ಷನ್ ಪಾರ್ಟ್ನರ್ಸ್ DCPP ಹಾಗೂ ಭಾರತದ ಖಾಸಗಿ ಕೈಗಾರಿಕೆಗಳು ಸೇರಿ ಈಗಾಗಲೇ ಪ್ರಾರಂಭಿಸಿವೆ. ಅಂದರೆ ಉತ್ಪಾದನೆ ಆಗಲೇ ಶುರು ಆಗಿದೆ ಎಂದರ್ಥ. ಈ ಯಶಸ್ವಿ ಪರೀಕ್ಷೆಯ ಬಗ್ಗೆ ರಕ್ಷಣಾ ಮಂತ್ರಿ ಶ್ರೀ ರಾಜನಾಥ್ ಸಿಂಗ್ ಅವರು DRDO, ವಾಯುಪಡೆ, DCPP ಮತ್ತು ಇದಕ್ಕೆ ಸಂಬಂಧಿತ ಎಲ್ಲ ಕೈಗಾರಿಕೆಗಳನ್ನು ಅಭಿನಂದಿಸಿದ್ದಾರೆ. ಇದನ್ನು ಅವರು ಭಾರತದ ಸ್ವದೇಶಿ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯುವ ಒಂದು ಮಹತ್ತರ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ಅಷ್ಟೇ ಅಲ್ಲ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಹಾಗೂ DRDOದ ಅಧ್ಯಕ್ಷರಾದ ಡಾಕ್ಟರ್ ಸಮೀರ್ ವಿ ಕಾಮತ್ ಅವರು ಕೂಡ ಇಡೀ ತಂಡವನ್ನು ಅಭಿನಂದಿಸಿದ್ದಾರೆ. ಸ್ನೇಹಿತರೆ, ಇದರ ಮಹತ್ವ ಏನಂತ ಒಮ್ಮೆ ಯೋಚನೆ ಮಾಡಿ. ಯಾವುದೇ ಯುದ್ಧದ ಸಂದರ್ಭದಲ್ಲಿ ಕಾಸ್ಟ್ ಮತ್ತು ಪ್ರಿಸಿಷನ್ ಎರಡೂ ಬಹಳ ಮುಖ್ಯ. ದುಬಾರಿ ಮಿಸೈಲ್ಸ್ಗಳನ್ನು ಬಳಸದೆ ಸಾಮಾನ್ಯ ಬಾಂಬ್ಗಳನ್ನು ಸ್ಮಾರ್ಟ್ ವೆಪನ್ಸ್ಗಳಾಗಿ ಬದಲಿಸಿ ನಿಖರವಾಗಿ ಶತ್ರುವಿನ ನೆಲೆಗಳನ್ನು ಧ್ವಂಸ ಮಾಡಬಹುದು. ಇದು ತಾರಾ ಕೊಡುವ ಶಕ್ತಿ. ಭಾರತದ ವಾಯುಪಡೆ ಇನ್ನಷ್ಟು ಬಲಿಷ್ಠವಾಗಲಿದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಆತ್ಮನಿರ್ಭರ ಭಾರತ ಕೇವಲ ಮಾತಿನಲ್ಲಿ ಅಲ್ಲ, ಇಂತಹ ಸಾಧನೆಗಳಲ್ಲಿ ಕಾಣಿಸುತ್ತಿದೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡಲಿರುವ ವಿಷಯ ಕೇಳಿದರೆ ನಿಮಗೆ ಖಂಡಿತ ರೋಮಾಂಚನವಾಗುತ್ತೆ. ಭಾರತ ಈಗ ತನ್ನದೇ ಆದ ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕ್ ಸಬ್ಮೆರಿನ್ಸ್ಗಳನ್ನು ನಿರ್ಮಿಸಲು ಹೊರಟಿದೆ. ಅದು ಸಾಮಾನ್ಯ ಸಬ್ಮೆರಿನ್ ಅಲ್ಲ, ಬರೋಬ್ಬರಿ 24 ಮಿಸೈಲ್ಗಳನ್ನು ಒಟ್ಟಿಗೆ ಹೊಡೆಯಬಲ್ಲ ಒಂದು ಭೀಕರ ಆಯುಧ. ಇದರ ಹೆಸರು ಪ್ರಾಜೆಕ್ಟ್ 77. ಮೊದಲು ಈ ಪ್ರಾಜೆಕ್ಟ್ನ ಬಗ್ಗೆ ಸ್ವಲ್ಪ ಹಿನ್ನೆಲೆ ನೋಡೋಣ. ಇದನ್ನು ಮೊದಲು ಪ್ರಾಜೆಕ್ಟ್ 75 ಆಲ್ಫಾ ಅಂತ ಕರೀತಿದ್ರು. ಆದರೆ ಈಗ ಅದು ಪ್ರಾಜೆಕ್ಟ್ 77 ಆಗಿ ರೂಪಾಂತರ ಆಗಿದೆ. ಭಾರತ ಸರ್ಕಾರದ ಅತ್ಯುನ್ನತ ಭದ್ರತಾ ಸಮಿತಿ ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇದಕ್ಕೆ ಈಗಾಗಲೇ ಅನುಮೋದನೆ ಕೊಟ್ಟಿದೆ. ವಿಶಾಖಪಟ್ಟಣದಲ್ಲಿರೋ ಶಿಪ್ ಬಿಲ್ಡಿಂಗ್ ಸೆಂಟರ್ನಲ್ಲಿ ಮೊದಲ 2 ಸಬ್ಮೆರಿನ್ಗಳು ನಿರ್ಮಾಣ ಶುರುವಾಗಲಿದೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಬದಲಾವಣೆ ಆಗಿದೆ ಸ್ನೇಹಿತರೆ. ಮೊದಲಿಗೆ ಇದನ್ನು ಒಂದು ಸಾಧಾರಣ ಹಂಟರ್ ಕಿಲ್ಲರ್ ಸಬ್ಮೆರಿನ್ ಆಗಿ ಡಿಸೈನ್ ಮಾಡ್ತಿದ್ರು. ಆದರೆ ಈಗ ಇದನ್ನು ಒಂದು ಆರ್ಸೆನಲ್ SSN ಆಗಿ ಮಾಡ್ತಿದ್ದಾರೆ. ಅಂದರೆ ಶತ್ರುಗಳ ಹಡಗುಗಳನ್ನು ಮುಳುಗಿಸೋದು ಮಾತ್ರ ಅಲ್ಲ, ನೆಲದ ಮೇಲಿರೋ ಟಾರ್ಗೆಟ್ಸ್ಗಳ ಮೇಲೂ ದೂರದಿಂದ ನಿಖರ ದಾಳಿ ಮಾಡೋ ಸಾಮರ್ಥ್ಯ ಇದಕ್ಕಿರುತ್ತೆ. ಎರಡೂ ಒಂದೇ ಹಡಗಿನಲ್ಲಿ. ಇನ್ನು ಇದರ ಗಾತ್ರದ ಬಗ್ಗೆ ಮಾತನಾಡೋಣ. ಪ್ರಾಜೆಕ್ಟ್ 77 ಸಬ್ಮೆರಿನ್ನ ತೂಕ ಎಷ್ಟಿರುತ್ತೆ ಅಂತ ಗೊತ್ತಾ? ಬರೋಬ್ಬರಿ 10,000 ಟನ್. ಇದು ಬಹಳ ದೊಡ್ಡ ಸಂಖ್ಯೆ. ಈ ಗಾತ್ರ ಯಾಕೆ ಮುಖ್ಯ ಅಂದರೆ ಒಳಗಡೆ ಜಾಸ್ತಿ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ನಲ್ಲಿ ಅವರು ಒಂದು ಅತ್ಯದ್ಭುತವಾದ ವ್ಯವಸ್ಥೆಯನ್ನು ಅಳವಡಿಸುತ್ತಿದ್ದಾರೆ. ವರ್ಟಿಕಲ್ ಲಾಂಚ್ ಸಿಸ್ಟಮ್, ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ VLS. ಈ VLSನಲ್ಲಿ ಒಟ್ಟು 24 ಮಿಸೈಲ್ ಸೆಲ್ಸ್ಗಳು ಇರುತ್ತವೆ. ಇದು ಅಮೆರಿಕ, ರಷ್ಯಾ ಇಂತಹ ದೇಶಗಳ ಆಧುನಿಕ ನ್ಯೂಕ್ಲಿಯರ್ ಸಬ್ಮೆರಿನ್ಸ್ಗಳ ಸಾಲಿಗೆ ಭಾರತವನ್ನು ಸೇರಿಸುತ್ತೆ. ಈ 24 ಸೆಲ್ಸ್ನಲ್ಲಿ ಏನೆಲ್ಲ ಹಾಕಬಹುದು ಅಂತೀರಾ? ಒಂದು ಕಡೆ ನಮ್ಮ ಬ್ರಹ್ಮೋಸ್ ER ಭಾರತ ಮತ್ತು ರಷ್ಯಾ ಜಂಟಿಯಾಗಿ ತಯಾರಿಸಿದ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್. ಮತ್ತೊಂದು ಕಡೆ ನಿರ್ಭಯ್ ಅಥವಾ ITCM 1500 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಹೋಗಬಲ್ಲ ಲಾಂಗ್ ರೇಂಜ್ ಕ್ರೂಸ್ ಮಿಸೈಲ್. ಒಂದೇ ಸಬ್ಮೆರಿನ್ನಲ್ಲಿ ಈ 2 ಕ್ಷಿಪಣಿಗಳನ್ನು
ಏಕಕಾಲದಲ್ಲಿ ತುಂಬಿಸಬಹುದು. ಇದರ ಮತ್ತೊಂದು ಅನುಕೂಲ ಏನೆಂದರೆ ಭವಿಷ್ಯದಲ್ಲಿ ಹೊಸ ಮಿಸೈಲ್ಗಳು ಬಂದರೂ ಸಬ್ಮೆರಿನ್ಸ್ಗಳನ್ನು ಒಡೆದು ಮತ್ತೆ ಕಟ್ಟೋ ಅಗತ್ಯ ಇಲ್ಲ. ಈ ಯೂನಿವರ್ಸಲ್ ಲಾಂಚ್ ಸೆಲ್ಸ್ ಡಿಸೈನ್ ಅದನ್ನು ಈಗಿನಿಂದಲೇ ಸಿದ್ಧಪಡಿಸಿದೆ. ಇನ್ನು ಅತ್ಯಂತ ರೋಮಾಂಚಕ ಭಾಗ ಎಂದರೆ ಹೈಪರ್ಸಾನಿಕ್ ಮಿಸೈಲ್ಸ್. ಸ್ನೇಹಿತರೆ, ಬ್ರಹ್ಮೋಸ್ 2 ಅನ್ನೋ ಹೈಪರ್ಸಾನಿಕ್ ಮಿಸೈಲ್ನ ಬಗ್ಗೆ ನೀವು ಕೇಳಿರಬಹುದು. ಇದು ಶಬ್ದದ ವೇಗಕ್ಕಿಂತ 7ರಿಂದ 8 ಪಟ್ಟು ವೇಗವಾಗಿ ಚಲಿಸಬಲ್ಲದು. ಇಂತಹ ಮಿಸೈಲ್ಗಳನ್ನು ಶತ್ರು ತಡೆಯೋದು ಬಹಳ ಕಷ್ಟ. ಪ್ರಾಜೆಕ್ಟ್ 77 ಸಬ್ಮೆರಿನ್ಸ್ಗಳು ಅದನ್ನು ಮೊದಲಿನಿಂದಲೇ ಬ್ರಹ್ಮೋಸ್ 2 ಕಾಂಪಿಟೇಬಲ್ ಆಗಿ ಡಿಸೈನ್ ಮಾಡ್ತಿದ್ದಾರೆ. DRDO ಆ ಮಿಸೈಲ್ ರೆಡಿ ಮಾಡಿದ ತಕ್ಷಣ ಈ ಸಬ್ಮೆರಿನ್ ಅದನ್ನು ಬಳಸಿಕೊಳ್ಳಲು ಸಿದ್ಧವಾಗಿರುತ್ತೆ. ಯಾವುದೇ ತಡ ಇಲ್ಲ, ಯಾವುದೇ ಮಾರ್ಪಾಡು ಇಲ್ಲ. ಇನ್ನು ಪ್ರೊಪಲ್ಷನ್ ಬಗ್ಗೆ ಮಾತನಾಡೋಣ. ಅಂದರೆ ಇದಕ್ಕೆ ಚಾಲನೆ ಕೊಡೋ ವ್ಯವಸ್ಥೆ. ಈ ಸಬ್ಮೆರಿನ್ಸ್ಗಳನ್ನು 190ರಿಂದ 200 ಮೆಗಾವ್ಯಾಟ್ ಸಾಮರ್ಥ್ಯದ ಪ್ರೆಷರೈಸ್ಡ್ ವಾಟರ್ ರಿಯಾಕ್ಟರ್ ಚಲಿಸುತ್ತೆ. ಇದೊಂದು ಭಾರಿ ಶಕ್ತಿಶಾಲಿ ನ್ಯೂಕ್ಲಿಯರ್ ರಿಯಾಕ್ಟರ್. ಇದರಿಂದ ಸಬ್ಮೆರಿನ್ಸ್ಗಳು ತುಂಬ ದಿನಗಳ ಕಾಲ ತುಂಬ ವೇಗವಾಗಿ ಅಂಡರ್ ವಾಟರ್ನಲ್ಲಿ ಚಲಿಸಬಹುದು. ಮತ್ತು ಟ್ರೆಡಿಷನಲ್ ಪ್ರೊಪೆಲ್ಲರ್ ಬದಲು ಇದರಲ್ಲಿ ಪಂಪ್ ಜೆಟ್ ಪ್ರೊಪಲ್ಷನನ್ನು ಬಳಸುತ್ತಾರೆ. ಇದರ ಅನುಕೂಲ ಏನೆಂದರೆ ಶಬ್ದ ಬಹಳ ಕಡಿಮೆ, ಶತ್ರುವಿನ ಸೋನಾರ್ಗೆ ಸಿಕ್ಕಿ ಬೀಳೋ ಚಾನ್ಸ್ ಬಹಳ ಕಡಿಮೆ. ಅಷ್ಟೇ ಅಲ್ಲ, ಸ್ಟೆಲ್ತನ್ನು ಇನ್ನಷ್ಟು ಹೆಚ್ಚಿಸಲು ಹಲವು ತಂತ್ರಜ್ಞಾನಗಳನ್ನು ಬಳಸಲಾಗುತ್ತದೆ. ರಾಫ್ಟ್ ಮೌಂಟೆಡ್ ಮೆಷಿನರಿ ಅಂದರೆ ಒಳಗಿನ ಯಂತ್ರಗಳನ್ನು ಒಂದು ಪ್ರತ್ಯೇಕ ಚೌಕಟ್ಟಿನ ಮೇಲೆ ಅಳವಡಿಸಿ ವೈಬ್ರೇಷನ್ನನ್ನು ಕಡಿಮೆ ಮಾಡಲಾಗುತ್ತದೆ. ಹೊರಗಡೆ ಅನೆಕೋಯಿಕ್ ಕೋಟಿಂಗ್, ಶತ್ರುವಿನ ಸೋನಾರ್ ವೇವ್ಸ್ಗಳನ್ನು ಹೀರಿಕೊಳ್ಳೋ ಒಂದು ವಿಶೇಷ ಲೇಪನ. ಇವೆಲ್ಲ ಸೇರಿ ಈ ಸಬ್ಮೆರಿನ್ಗಳನ್ನು ನೀರಿನೊಳಗೆ ಪತ್ತೆ ಮಾಡುವುದು ಶತ್ರುಗಳಿಗೆ ಬಹಳ ಕಷ್ಟ. ಇದು ಭಾರತಕ್ಕೆ ಯಾಕೆ ಇಷ್ಟು ಮುಖ್ಯ ಅಂತ ಯೋಚಿಸಿ ನೋಡಿ. ಹಿಂದೂ ಮಹಾಸಾಗರ ಪ್ರದೇಶವು ಇಂದು ತುಂಬ ಸ್ಟ್ರಾಟಜಿಕ್ ಆಗಿ ಮಾರ್ಪಟ್ಟಿದೆ. ಚೀನಾ ತನ್ನ ಸಬ್ಮೆರಿನ್ಸ್ಗಳನ್ನು ಮತ್ತು ಯುದ್ಧ ನೌಕೆಗಳನ್ನು ನಮ್ಮ ಸಮುದ್ರದ ಗಡಿಯಲ್ಲಿ ಓಡಾಡಿಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಪ್ರಾಜೆಕ್ಟ್ 77 SSN ಶಾಂತಿ ಕಾಲದಲ್ಲಿ ಶತ್ರುಗಳ ನೌಕಾ ಚಟುವಟಿಕೆಯನ್ನು ಟ್ರ್ಯಾಕ್ ಮಾಡುತ್ತೆ. ಸಂಘರ್ಷ ಕಾಲದಲ್ಲಿ ಯಾರಿಗೂ ಗೊತ್ತಾಗದ ಸ್ಥಾನದಿಂದ ನಿಖರ ದಾಳಿಗಳನ್ನು ನಡೆಸುತ್ತೆ. ಶತ್ರುವಿಗೆ ಅದು ಎಲ್ಲಿಂದ ಬಂತು ಅಂತ ತಿಳಿಯುವುದೇ ಇಲ್ಲ. ಅದೇ ಇದರ ಶಕ್ತಿ. ಆದರೆ ಸ್ನೇಹಿತರೆ, ಇದು ಅಷ್ಟು ಸುಲಭವಲ್ಲ. ಒಂದೇ ಸಬ್ಮೆರಿನ್ನಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್, 24 ಸೆಲ್ಸ್ಗಳ VLS ಮತ್ತು ಉನ್ನತ ಸ್ಟೆಲ್ತ್ ಟೆಕ್ನಾಲಜಿ ಇವೆಲ್ಲವನ್ನು ಒಟ್ಟಿಗೆ ಅಳವಡಿಸೋದು ಇಂಜಿನಿಯರಿಂಗ್ನ ಬಹಳ ದೊಡ್ಡ ಸವಾಲು. ಇದಕ್ಕೆ ವರ್ಲ್ಡ್ ಕ್ಲಾಸ್ ಸಿಸ್ಟಮ್ ಇಂಜಿನಿಯರಿಂಗ್ ಬೇಕು. ಭಾರತ ಆ ದಿಕ್ಕಿನಲ್ಲಿ ದೃಢ ಹೆಜ್ಜೆಯನ್ನು ಇಟ್ಟಿದೆ. ಇದು ನಿಜಕ್ಕೂ ಹೆಮ್ಮೆಯ ವಿಷಯ. ಸ್ನೇಹಿತರೆ, ಪ್ರಾಜೆಕ್ಟ್ 77 ಕೇವಲ ಒಂದು ಸಬ್ಮೆರಿನ್ ಅಲ್ಲ, ಇದು ಭಾರತದ ಸಮುದ್ರ ಶಕ್ತಿಯ ಹೊಸ ಅಧ್ಯಾಯ. ಮುಂದಿನ ದಶಕಗಳಲ್ಲಿ ಹಿಂದೂ ಮಹಾಸಾಗರ ಪ್ರದೇಶದ ಮೇಲೆ ಭಾರತದ ಹಿಡಿತ ಇನ್ನಷ್ಟು ಗಟ್ಟಿಯಾಗಲಿ ಅಂತ ಆಶಿಸೋಣ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವುದು ಭಾರತೀಯ ವಾಯುಪಡೆಯ ಒಂದು ತುಂಬ ಮಹತ್ವದ ಬೆಳವಣಿಗೆಯ ಬಗ್ಗೆ. ಅದೇನೆಂದರೆ ನಮ್ಮ ಹಳೆಯ ಆದರೆ ಇನ್ನೂ ಭಯಂಕರ ಶಕ್ತಿಯ ಜಾಗ್ವಾರ್ ಯುದ್ಧ ವಿಮಾನಕ್ಕೆ ಇಸ್ರೇಲ್ನ ಎಲ್ಬಿಟ್ ಸಿಸ್ಟಮ್ಸ್ ಕಂಪನಿಯ REST ಎಂಬ ಅತ್ಯಾಧುನಿಕ ಪ್ರಿಸಿಷನ್ ಗೈಡೆಡ್ ಬಾಂಬ್ ಕಿಟ್ಟನ್ನು ಅಳವಡಿಸಲಾಗಿದೆ ಎಂಬ ಖಚಿತ ದೃಶ್ಯ ಸಾಕ್ಷ್ಯ ಈಗ ಹೊರಬಿದ್ದಿದೆ. ಇದು ಸಣ್ಣ ವಿಷಯ ಅಲ್ಲ ಸ್ನೇಹಿತರೆ. ಇದರ ಹಿಂದಿನ ಕಾರ್ಯತಂತ್ರ,
ತಂತ್ರಜ್ಞಾನ ಮತ್ತು ಭಾರತೀಯ ವಾಯುಪಡೆಗೆ ಇದರಿಂದ ಆಗುವ ಲಾಭಗಳು ಎಲ್ಲವನ್ನು ಇಂದು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಮೊದಲು ಈ ಫುಟೇಜ್ ಬಂದದ್ದು ಹೇಗೆ? ಇಸ್ರೇಲ್ನ ಪ್ರಮುಖ ಏರೋಸ್ಪೇಸ್ ಕಂಪನಿಯಾದ ಎಲ್ಬಿಟ್ ಸಿಸ್ಟಮ್ ಇತ್ತೀಚೆಗೆ ಒಂದು ವಿಡಿಯೋ ಫುಟೇಜನ್ನು ಬಿಡುಗಡೆ ಮಾಡಿದೆ ಮತ್ತು ಆ ವಿಡಿಯೋದಲ್ಲಿ ಭಾರತೀಯ ವಾಯುಪಡೆಯ ಜಾಗ್ವಾರ್ ಯುದ್ಧ ವಿಮಾನ ರೆಸ್ಟ್ ಕಿಟ್ಟನ್ನು ಯಶಸ್ವಿಯಾಗಿ ಪರೀಕ್ಷಿಸುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಅಂದರೆ ಇದು ಇನ್ನೂ ಕೇವಲ ಮಾತಿನ ಮಟ್ಟದಲ್ಲಿ ಉಳಿದಿಲ್ಲ, ನೇರ ದೃಶ್ಯ ಸಾಕ್ಷ್ಯ ಬಂದಿದೆ. REST ಕಿಟ್ ಭಾರತೀಯ ವಾಯುಪಡೆಯ ಆಕ್ಟಿವ್ ಶಸ್ತ್ರಾಗಾರಕ್ಕೆ ಸೇರಿದೆ ಎಂಬುದು ಇದರಿಂದ ಖಾತ್ರಿಯಾಗಿದೆ. ಜಾಗ್ವಾರ್ ಯುದ್ಧ ವಿಮಾನ ಇನ್ನೂ ಯಾಕೆ ಸೇವೆಯಲ್ಲಿದೆ? ಸ್ನೇಹಿತರೆ, ಬಹಳ ಜನ ಕೇಳುತ್ತಾರೆ, ಜಾಗ್ವಾರ್ ಅಂತ ಹಳೆ ಯುದ್ಧ ವಿಮಾನ ಇನ್ನೂ ಯಾಕೆ ಬಳಸ್ತಿದ್ದಾರೆ ಎಂದು. ಅದಕ್ಕೆ ಉತ್ತರ ತುಂಬ ಸ್ಪಷ್ಟವಾಗಿದೆ. ಜಾಗ್ವಾರ್ ಇದು ಭಾರತದ ಡೀಪ್ ಪೆನೆಟ್ರೇಷನ್ ಮತ್ತು ಮ್ಯಾರಿಟೈಮ್ ಸ್ಟ್ರೈಕ್ ಕಾರ್ಯಾಚರಣೆಗಳಿಗಾಗಿ ವಿಶೇಷವಾಗಿ ಸಜ್ಜಾಗಿರುವ ಯುದ್ಧ ವಿಮಾನ. ಇದು ತುಂಬ ಕಡಿಮೆ ಎತ್ತರದಲ್ಲಿ ಅತಿ ವೇಗದಲ್ಲಿ ಹಾರಾಡಿ ಶತ್ರುಗಳ ರೆಡಾರನ್ನು ತಪ್ಪಿಸಿಕೊಂಡು ದಾಳಿ ನಡೆಸುವ ಅದ್ಭುತ ಸಾಮರ್ಥ್ಯ ಹೊಂದಿದೆ. ಡಾರಿನ್ 3 ಅಪ್ಗ್ರೇಡ್ ಮಾಡಲಾದ ಈ ಜಾಗ್ವಾರ್ ಫ್ಲೀಟನ್ನು ಭಾರತೀಯ ವಾಯುಪಡೆ ಕನಿಷ್ಠ 2030ರ ಮಧ್ಯದವರೆಗೂ ಸೇವೆಯಲ್ಲಿ ಇಡುವ ಯೋಜನೆ ಇದೆ ಮತ್ತು ಅದಕ್ಕಾಗಿ ಹೊಸ ತಲೆಮಾರಿನ ಶಸ್ತ್ರಾಸ್ತ್ರಗಳ ಅಳವಡಿಕೆ ನಡೆಯುತ್ತಲೇ ಇದೆ. REST ಎಂದರೇನು? ಅದು ಹೇಗೆ ಕೆಲಸ ಮಾಡುತ್ತದೆ? REST ಎಂದರೆ ರೇಂಜ್ ಎಕ್ಸ್ಟೆನ್ಷನ್ ಅಂಡ್ ಸ್ಮಾರ್ಟ್ ಟೇಲ್. ಹೆಸರೇ ಹೇಳುತ್ತದೆ, ಇದೊಂದು ಮಾಡ್ಯುಲರ್ ಕಿಟ್, ಅಂದರೆ ಜೋಡಿಸಿ ತೆಗೆಯಬಹುದಾದ ಒಂದು ಆ್ಯಡ್ ಆನ್ ಸಿಸ್ಟಮ್. ಇದರ ಕೆಲಸ ಏನು ಅಂದರೆ, ಯಾವ ಸಾಮಾನ್ಯ ಡಮ್ ಬಾಂಬ್ ಇದೆಯಲ್ಲ, ಅಂದರೆ ಗೈಡೆನ್ಸ್ ಇಲ್ಲದ ಸಾದಾ ಬಾಂಬ್, ಅದನ್ನು ಒಂದು ಅತ್ಯಂತ ನಿಖರ, ದೂರ ಹೋಗಬಲ್ಲ ಸ್ಟ್ಯಾಂಡ್ ಆಫ್ ಮ್ಯುನಿಷನ್ ಆಗಿ ಪರಿವರ್ತಿಸುತ್ತದೆ. ಉದಾಹರಣೆಗೆ ಹೇಳಬೇಕೆಂದರೆ, ನಿಮ್ಮ ಬಳಿ ಒಂದು ಸಾಧಾರಣ ಬಾಣ ಇದೆ, ಅದಕ್ಕೆ GPS ಗೈಡೆನ್ಸ್, ರೆಕ್ಕೆ ಮತ್ತು ಸ್ಮಾರ್ಟ್ ಟೈಲನ್ನು ಜೋಡಿಸಿದರೆ ಅದೊಂದು ಪ್ರಿಸಿಷನ್ ಮಿಸೈಲ್ ಆಗಿ ಬದಲಾಗುತ್ತದಲ್ಲ, ಅದೇ ತರಹ ಯಾವ ಬಾಂಬ್ಗಳಿಗೆ ಇದನ್ನು ಜೋಡಿಸಬಹುದು. REST ಕಿಟ್ ತುಂಬ ಫ್ಲೆಕ್ಸಿಬಲ್ ಆಗಿ ವಿನ್ಯಾಸ ಮಾಡಲಾಗಿದೆ. ಇದನ್ನು 250 kg ಅಥವಾ 500 kg ಮತ್ತು 1000 kg ತೂಕದ ಬಾಂಬ್ಗಳಿಗೆ ಜೋಡಿಸಬಹುದು. ಉದಾಹರಣೆಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಳಸುವ MK-80 ಸೀರೀಸ್ ಬಾಂಬ್ಗಳು, ಮಲ್ಟಿಪರ್ಪಸ್ ರಿಜಿಡ್ ಅಥವಾ MPR ಬಾಂಬ್ಗಳು ಮತ್ತು ಭಾರತೀಯ ವಾಯುಪಡೆ ಈಗ ಬಳಸುತ್ತಿರುವ ಭಾರತೀಯ ನಿರ್ಮಿತ ಹೈ ಸ್ಪೀಡ್ ಲೋ ಡ್ರ್ಯಾಗ್ ಅಂದರೆ HSLD ಬಾಂಬ್ಗಳು. ಇವೆಲ್ಲಕ್ಕೂ REST ಕಿಟ್ ಹೊಂದಿಕೊಳ್ಳುತ್ತದೆ. 120 ಕಿಲೋಮೀಟರ್ ದೂರದ ದಾಳಿ, ಇದು ಗೇಮ್ ಚೇಂಜರ್. ಈಗ ಬನ್ನಿ ಈ ಕಿಟ್ನ ಅತ್ಯಂತ ಮಹತ್ವದ ವೈಶಿಷ್ಟ್ಯದ ಬಗ್ಗೆ ಮಾತನಾಡೋಣ. REST ಕಿಟ್ನಲ್ಲಿ ಒಂದು ಡೆಪ್ಲಾಯಬಲ್ ಅಪ್ಪರ್ ವಿಂಗ್, ಅಂದರೆ ತೆಗೆದಾಗ ತಾನಾಗಿ ಅರಳಿಕೊಳ್ಳುವ ರೆಕ್ಕೆ ಇದೆ. ಬಾಂಬ್ ಬಿಡುಗಡೆಯಾದ ನಂತರ ಈ ರೆಕ್ಕೆಗಳು ತೆರೆದುಕೊಳ್ಳುತ್ತವೆ ಮತ್ತು ಬಾಂಬ್ ಗಾಳಿಯಲ್ಲಿ ಗ್ಲೈಡ್ ಮಾಡುತ್ತಾ ಟಾರ್ಗೆಟ್ ಕಡೆಗೆ ಚಲಿಸುತ್ತದೆ, ಬರೋಬ್ಬರಿ 120 ಕಿಲೋಮೀಟರ್ ದೂರದವರೆಗೂ. ಯೋಚಿಸಿ ಸ್ನೇಹಿತರೆ, ಶತ್ರು ದೇಶದ ವಾಯುರಕ್ಷಣಾ ಮಿಸೈಲ್ಗಳ ವ್ಯಾಪ್ತಿಗೆ ಬಾರದೆಯೇ ಸುರಕ್ಷಿತ ದೂರದಿಂದ ಬಾಂಬ್ ಬಿಡಬಹುದು. ಅದು ನೇರವಾಗಿ ಗ್ಲೈಡ್ ಮಾಡುತ್ತಾ ಟಾರ್ಗೆಟ್ ಮೇಲೆ ಬೀಳುತ್ತದೆ. ಇದು ಯಾರೂ ತಡೆಯಲು ಸಾಧ್ಯವಿಲ್ಲ. ಈ ಮುಂಚೆ ಜಾಗ್ವಾರ್ ಯುದ್ಧ ವಿಮಾನ ಶತ್ರುವಿನ ಟಾರ್ಗೆಟ್ ಮೇಲೆ ನೇರ ಹಾರಾಟ ಮಾಡಬೇಕಿತ್ತು. ಇದು ತುಂಬ ಅಪಾಯಕಾರಿ ಕಾರ್ಯಾಚರಣೆ. ಆದರೆ ಈಗ REST ಇರುವ ಕಾರಣ ಜಾಗ್ವಾರ್ ಪೈಲಟ್ ಸುರಕ್ಷಿತ ದೂರದಲ್ಲಿ ನಿಂತು ಫೈರ್ ಆ್ಯಂಡ್ ಫರ್ಗೆಟ್ ಮಾಡಿ ವಾಪಸ್ ಬರಬಹುದು. ಶತ್ರು ರೆಡಾರ್ ಟ್ರ್ಯಾಕ್ ಮಾಡುವ ಮೊದಲೇ ಕೆಲಸ ಮುಗಿದಿರುತ್ತದೆ. ಸ್ಮಾರ್ಟ್ ಟೈಲ್ ತಂತ್ರಜ್ಞಾನದ ಹೃದಯ. ಕಿಟ್ನ ಸ್ಮಾರ್ಟ್ ಟೈಲ್ ಭಾಗದಲ್ಲಿ ಏನಿದೆ ಎಂದರೆ INS ಅಂದರೆ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಮತ್ತು GNSS ಅಂದರೆ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಗೈಡೆನ್ಸ್ ಇದೆ. ಇಷ್ಟೇ ಅಲ್ಲ, ಶತ್ರುಗಳು GPS ಅನ್ನು ಜಾಮ್ ಮಾಡಿದರೆ, ಸಿಗ್ನಲನ್ನು ತಪ್ಪಿಸಿದರೆ ಏನಾಗುತ್ತದೆ? ಅದಕ್ಕಾಗಿ ಈ ಕಿಟ್ನಲ್ಲಿ ಬಿಲ್ಟ್ ಇನ್ ಆ್ಯಂಟಿ ಜಾಮಿಂಗ್ ಟೆಕ್ನಾಲಜಿಯನ್ನು ಅಳವಡಿಸಲಾಗಿದೆ. ಅಂದರೆ ಎಷ್ಟು ತೀವ್ರ ಎಲೆಕ್ಟ್ರಾನಿಕ್ ವಾರ್ಫೇರ್ ಇದ್ದರೂ ಈ ಬಾಂಬ್ ತನ್ನ ಟಾರ್ಗೆಟನ್ನು ಬಿಡದೆ ಹೋಗುವುದಿಲ್ಲ. CEP
10 ಮೀಟರ್ಗಿಂತ ಕಡಿಮೆ. ಎಂಥ ನಿಖರತೆ! REST ಕಿಟ್ನ ಸರ್ಕ್ಯುಲರ್ ಎರರ್ ಪ್ರೊಬೆಬಲ್ ಅಂದರೆ CEP ಕೇವಲ 10 ಮೀಟರ್ಗಿಂತ ಕಡಿಮೆ. ಸ್ನೇಹಿತರೆ, ಇದರ ಅರ್ಥ ಏನು ಅಂದರೆ ಟಾರ್ಗೆಟ್ನಿಂದ 10 ಮೀಟರ್ ವ್ಯಾಪ್ತಿಯ ಒಳಗೆ ಬಾಂಬ್ ಖಂಡಿತ ಬೀಳುತ್ತದೆ. ಇದು ಕ್ರೂಸ್ ಮಿಸೈಲ್ ಮಟ್ಟದ ನಿಖರತೆ. ಇದರ ಜೊತೆಗೆ ಇದು ವರ್ಟಿಕಲ್ ಇಂಪ್ಯಾಕ್ಟ್ ಅಂದರೆ ನೇರ ನೆತ್ತಿಯ ಮೇಲಿಂದ ಬೀಳುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಮಿಲಿಟರಿ ಬಂಕರ್ಗಳು, ಕಮಾಂಡ್ ಸೆಂಟರ್ಗಳು, ಸೇತುವೆಗಳು, ಇಂಧನ ಸಂಗ್ರಹಗಳು ಇವನ್ನೆಲ್ಲ ನಾಶ ಮಾಡಲು ಅತ್ಯಂತ ಪರಿಣಾಮಕಾರಿ. ಜಾಗ್ವಾರ್ ಪ್ಲಸ್ REST ರೆಸ್ಟ್ ದುಬಾರಿ ಕ್ರೂಸ್ ಮಿಸೈಲ್ ಇಲ್ಲದೆ ಅದೇ ಫಲಿತಾಂಶ. ಒಂದು ಜಾಗ್ವಾರ್ ಯುದ್ಧ ವಿಮಾನ ಒಂದೇ ಬಾರಿ ಹಲವು REST ಫಿಟ್ಟೆಡ್ ಬಾಂಬ್ಗಳನ್ನು ಒಯ್ಯಬಲ್ಲದು. ಅಂದರೆ ಒಂದೇ ಸೋರ್ಟಿಯಲ್ಲಿ ಹಲವು ಟಾರ್ಗೆಟ್ಗಳ ಮೇಲೆ ನಿಖರ ದಾಳಿ ಸಾಧ್ಯ, ದುಬಾರಿ ಕ್ರೂಸ್ ಮಿಸೈಲ್ಗಳ ಖರ್ಚಿಲ್ಲದೆ. ಇದರಿಂದ ಭಾರತೀಯ ವಾಯುಪಡೆಗೆ ಆರ್ಥಿಕ ದೃಷ್ಟಿಯಿಂದಲೂ ತುಂಬ ದೊಡ್ಡ ಲಾಭ ಇದೆ. SAAW ಮತ್ತು ತಾರಾ ಭಾರತೀಯ ಶಸ್ತ್ರಾಸ್ತ್ರಗಳ ಜೊತೆ ತಂಡ. REST ಕಿಟ್ ಭಾರತದ ಸ್ವಂತ ಶಸ್ತ್ರಾಸ್ತ್ರಗಳ ಜೊತೆ ಕೆಲಸ ಮಾಡುತ್ತದೆ ಎಂಬುದು ತುಂಬ ಮುಖ್ಯ. ಭಾರತದ ಸ್ವದೇಶಿ SAAW ಅಂದರೆ ಸ್ಮಾರ್ಟ್ ಆ್ಯಂಟಿ ಏರ್ಫೀಲ್ಡ್ ವೆಪನ್. ಇದನ್ನು ಶತ್ರುಗಳ ಏರ್ಫೀಲ್ಡ್ ರನ್ವೇ ಮತ್ತು ಹ್ಯಾಂಗರನ್ನು ನಾಶ ಮಾಡಲು ಬಳಸಲಾಗುತ್ತದೆ. ಇದು ಹಗುರ ವಿಶೇಷ ಉದ್ದೇಶದ ಶಸ್ತ್ರ. ಮತ್ತು ನಮ್ಮ ಸ್ವಂತ ತಾರಾ ಅಂದರೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ಗ್ಲೈಡ್ ಶಸ್ತ್ರ ಕೂಡ ಜಾಗ್ವಾರ್ನಲ್ಲಿ ಪರೀಕ್ಷಿಸಲಾಗಿದೆ. REST ಕಿಟ್ ಆ ಎರಡಕ್ಕಿಂತ ಭಿನ್ನ. ಇದು ಭಾರವಾದ ಸಾಂಪ್ರದಾಯಿಕ ಬಾಂಬ್ಗಳನ್ನು ಲಾಂಗ್ ರೇಂಜ್ ಪ್ರಿಸಿಷನ್ ಮ್ಯುನಿಷನ್ಸ್ಗಳಾಗಿ ಬದಲಾಯಿಸುತ್ತದೆ. ಹೆಚ್ಚು ಟಾರ್ಗೆಟ್ಗಳಿಗೆ ಹೆಚ್ಚು ಆಯ್ಕೆ. ಈಗ ಯೋಚಿಸಿ, ಒಂದು ಸಂಘಟಿತ ದಾಳಿಯಲ್ಲಿ ಜಾಗ್ವಾರ್ ಯುದ್ಧ ವಿಮಾನಗಳು SAAWಗಳನ್ನು ಬಳಸಿ ಶತ್ರು ಏರ್ಫೀಲ್ಡನ್ನು ನಿಷ್ಕ್ರಿಯ ಮಾಡಬಹುದು. ಏಕಕಾಲದಲ್ಲಿ REST ಬಾಂಬ್ಗಳಿಂದ ಅವರ ಬಂಕರ್, ಇಂಧನ ಡಿಪೋ ಮತ್ತು ಕಮಾಂಡ್ ಸೆಂಟರ್ಗಳನ್ನು ಧ್ವಂಸ ಮಾಡಬಹುದು. ಎಲ್ಲ ಅಪಾಯಕಾರಿ ವಾಯು ರಕ್ಷಣಾ ವ್ಯಾಪ್ತಿಗೆ ಬಾರದೆ. ಭಾರತೀಯ ವಾಯುಪಡೆಯ ದೊಡ್ಡ ತಂತ್ರ. ಸ್ನೇಹಿತರೆ, ಇಲ್ಲಿ ಒಂದು ದೊಡ್ಡ ಚಿತ್ರ ಕಾಣಿಸುತ್ತದೆ. ಭಾರತೀಯ ವಾಯುಪಡೆ ಈಗ ಬಹಳ ಬುದ್ಧಿವಂತಿಕೆಯ ಮಾರ್ಗವನ್ನು ಆರಿಸಿಕೊಂಡಿದೆ. ಪ್ರತಿ ಬಾರಿ ಹೊಸ ಕ್ರೂಸ್ ಮಿಸೈಲ್ ಕೊಳ್ಳಲು ಸಾವಿರಾರು ಕೋಟಿ ರೂಪಾಯಿಗಳ ಖರ್ಚು ಮಾಡುವ ಬದಲು ಈಗಾಗಲೇ ಇರುವ ಬಾಂಬ್ ದಾಸ್ತಾನಿಗೆ RESTನಂತಹ ಮಾಡ್ಯುಲರ್ ಕಿಟ್ಗಳನ್ನು ಅಳವಡಿಸಿ ಅವುಗಳನ್ನೇ ಉನ್ನತ ಮಟ್ಟದ ಪ್ರಿಸಿಷನ್ ಮ್ಯುನಿಷನ್ಸ್ಗಳಾಗಿ ಮೇಲ್ದರ್ಜೆಗೇರಿಸಲಾಗುತ್ತಿದೆ. ಇದು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಶಕ್ತಿ. ಇದೇ ಭಾರತದ ಸ್ಮಾರ್ಟ್ ಡಿಫೆನ್ಸ್ ತಂತ್ರ. ಜಾಗ್ವಾರ್ ಯುದ್ಧ ವಿಮಾನವು ಹಳತಾಗಿರಬಹುದು, ಆದರೆ REST ಇರುವ ಕಾರಣ ಅದು ಇಂದಿನ ಯುದ್ಧ ಭೂಮಿಯಲ್ಲಿ ಅತ್ಯಂತ ಅಪಾಯಕಾರಿ ಯುದ್ಧ ವಿಮಾನ ಎಂದು ಸಾಬೀತಾಗಿದೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡೋದು ಒಂದು ತುಂಬಾ ಮಹತ್ವದ ವಿಷಯದ ಬಗ್ಗೆ. ಭಾರತೀಯ ವಾಯುಪಡೆ ಇನ್ನು ಮುಂದೆ ನಮ್ಮ ದೇಶೀಯ ಯುದ್ಧ ವಿಮಾನವಾದ ತೇಜಸ್ MK-1A ಅನ್ನು ನೇರವಾಗಿ ಪಾಕಿಸ್ತಾನದ ಗಡಿಯ ಮುಂಚೂಣಿ ನೆಲೆಗಳಲ್ಲಿ ನಿಲ್ಲಿಸಲು ಸಿದ್ಧವಾಗಿದೆ. ಇದು ಸಣ್ಣ ವಿಷಯ ಅಲ್ಲ ಸ್ನೇಹಿತರೆ. ಇದು ನಮ್ಮ ವಾಯುಪಡೆಯ ಇಡೀ ಯುದ್ಧ ತಂತ್ರದ ಬಹಳ ದೊಡ್ಡ ಬದಲಾವಣೆ. ಹಾಗಾದ್ರೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ರಾಜಸ್ಥಾನ ರಾಜ್ಯದಲ್ಲಿ ಎರಡು ತುಂಬಾ ಮಹತ್ವದ ವಾಯುಪಡೆಯ ನೆಲೆಗಳಿವೆ. ಒಂದು ಬಿಕಾನೇರ್ ಬಳಿ ಇರೋ ನಾಲ್ ಏರ್ ಫೋರ್ಸ್ ಸ್ಟೇಷನ್, ಇನ್ನೊಂದು ಫಲೋಡಿ ಏರ್ ಫೋರ್ಸ್ ಸ್ಟೇಷನ್. ಈ ಎರಡು ನೆಲೆಗಳು ನೇರವಾಗಿ ಪಾಕಿಸ್ತಾನದ ಗಡಿಗೆ ಅತ್ಯಂತ ಹತ್ತಿರ ಇರುವ ಅತ್ಯಂತ ಸೂಕ್ಷ್ಮ ಮುಂಚೂಣಿ ನೆಲೆಗಳು. ಮಾಹಿತಿಗಳ ಪ್ರಕಾರ ನಾಲ್ ಬೇಸ್ನಲ್ಲಿ ತೇಜಸ್ MK-1A ಮೊದಲ ಮತ್ತು ಮೂರನೇ ಸ್ಕ್ವಾಡ್ರನ್ಗಳನ್ನು ನಿಯೋಜಿಸಲಾಗುತ್ತದೆ. ಫಲೋಡಿ ಬೇಸ್ನಲ್ಲಿ ಎರಡನೇ ಸ್ಕ್ವಾಡ್ರನ್ ಅನ್ನು ನಿಯೋಜಿಸಲಾಗುತ್ತದೆ. ಒಟ್ಟು ಮೊದಲ 4 ಸ್ಕ್ವಾಡ್ರನ್ಗಳು ಈ ಎರಡು ನೆಲೆಗಳ ಮಧ್ಯೆ ಹಂಚಿಕೊಳ್ಳಲ್ಪಡುತ್ತವೆ. ಈಗ ಒಂದು ಮಹತ್ವದ ಪ್ರಶ್ನೆ ಬರುತ್ತದೆ, ಇಲ್ಲಿಯವರೆಗೆ ಈ ನೆಲೆಗಳಲ್ಲಿ ಯಾವ ಯುದ್ಧ ವಿಮಾನ ಇತ್ತು ಅಂತ. ದಶಕಗಳಿಂದ ಈ ನೆಲೆಗಳ ರಕ್ಷಣೆ ಹೊತ್ತಿದ್ದ ವಿಮಾನ
MiG-21 ಬೈಸನ್. ಇದು ಭಾರತೀಯ ವಾಯುಪಡೆಯ ಹೆಮ್ಮೆಯ ವಿಮಾನ ನಿಜ, ಆದರೆ ಇದಕ್ಕೆ ವಯಸ್ಸಾಗಿದೆ ಸ್ನೇಹಿತರೆ. ತಂತ್ರಜ್ಞಾನ ಬದಲಾಗಿದೆ, ಶತ್ರು ಸಾಮರ್ಥ್ಯ ಬದಲಾಗಿದೆ. ಈಗ ಸಮಯ ಬಂದಿದೆ MiG-21 ನಿವೃತ್ತಿ ತಗೊಳ್ಬೇಕು ಮತ್ತು ಅದರ ಜಾಗಕ್ಕೆ ನಮ್ಮ ಸ್ವದೇಶಿ ತೇಜಸ್ MK-1A ಯುದ್ಧ ವಿಮಾನ ಬರಬೇಕು. ಇದ್ಯಾಕೆ ಇಷ್ಟೊಂದು ಮಹತ್ವ ಅಂತ ನೋಡಿ. ಯುದ್ಧ ವಿಮಾನವನ್ನು ದೂರದ ನೆಲೆಯಲ್ಲಿ ನಿಲ್ಲಿಸಿದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಹಾರಿ ಗಡಿ ತಲುಪಲು ಸಮಯ ಹೆಚ್ಚಾಗುತ್ತೆ. ಆದರೆ ನೇರ ಗಡಿ ಮುಂಚೂಣಿ ನೆಲೆಯಿಂದ ಹಾರಿಸಿದ್ರೆ ಕ್ಷಣ ಮಾತ್ರದಲ್ಲಿ ಪ್ರತಿಕ್ರಿಯೆ ಸಾಧ್ಯ. ಇದನ್ನೇ ನಾವು ಕ್ವಿಕ್ ರಿಯಾಕ್ಷನ್ ಅಲರ್ಟ್ ಅಥವಾ QRA ಅಂತ ಕರಿತೇವೆ. ಯಾವ ಬೆದರಿಕೆ ಬಂದರೂ ಯುದ್ಧ ವಿಮಾನ ಗಾಳಿಯಲ್ಲಿ ಇರಬೇಕು, ಹಾರಿ ಹೋಗಬೇಕು, ಶತ್ರುವನ್ನು ಹೊಡೆಯಬೇಕು. ಅದಕ್ಕೆ ಮುಂಚೂಣಿ ನೆಲೆ ಅತ್ಯಂತ ಅವಶ್ಯಕ. ಇದು ಭಾರತೀಯ ವಾಯುಪಡೆಯ ಯುದ್ಧ ಸಿದ್ಧಾಂತದಲ್ಲೇ ಒಂದು ಬಹಳ ದೊಡ್ಡ ಬದಲಾವಣೆ. ಸ್ವದೇಶಿ ಯುದ್ಧ ವಿಮಾನವನ್ನು ಗಡಿಯ ಅತ್ಯಂತ ಮುಂಚೂಣಿಯಲ್ಲಿ ನಿಲ್ಲಿಸೋದು, ಇದು ನಮ್ಮ ಆತ್ಮನಿರ್ಭರ ಭಾರತದ ಕನಸಿನ ಬಹಳ ದೊಡ್ಡ ಹೆಜ್ಜೆ. ಈಗ ತೇಜಸ್ MK-1A ಸಾಮರ್ಥ್ಯದ ಬಗ್ಗೆ ಸ್ವಲ್ಪ ಮಾತನಾಡೋಣ. ಈ ಯುದ್ಧ ವಿಮಾನದಲ್ಲಿ ಏನಿದೆ ಅಂತ ನೋಡಿ. ಮೊದಲನೆಯದು AESA ರೆಡಾರ್. ಇದು ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನರ್ಡ್ ಅರ್ರೇ ರೆಡಾರ್. ಶತ್ರು ಯುದ್ಧ ವಿಮಾನಗಳನ್ನು ಬಹಳ ದೂರದಿಂದಲೇ ಪತ್ತೆ ಮಾಡಬಲ್ಲ ಅತ್ಯಂತ ನಿಖರವಾದ ಅತ್ಯಾಧುನಿಕ ರೆಡಾರ್ ವ್ಯವಸ್ಥೆ ಇದು. ಎರಡನೆಯದು ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್. ಶತ್ರುವಿನ ರೆಡಾರ್ ಮತ್ತು ಕ್ಷಿಪಣಿಗಳಿಂದ ಯುದ್ಧ ವಿಮಾನವನ್ನು ರಕ್ಷಿಸಿಕೊಳ್ಳಲು ಈ ವ್ಯವಸ್ಥೆ ಬಹಳ ಮಹತ್ವದ್ದು. ಮೂರನೆಯದು BVR ಕ್ಷಿಪಣಿಗಳು. BVR ಅಂದರೆ ಬಿಯಾಂಡ್ ವಿಜುವಲ್ ರೇಂಜ್. ಶತ್ರುಗಳ ಕಣ್ಣಿಗೆ ಕಾಣಿಸದೆ ದೂರದಿಂದಲೇ ದಾಳಿ ಮಾಡಬಹುದು. ಅದರಲ್ಲೂ ನಮ್ಮ ಸ್ವದೇಶಿ ಅಸ್ತ್ರ ಕ್ಷಿಪಣಿ ಇದರ ಜೊತೆ ಬಳಸಲ್ಪಡುತ್ತದೆ ಅಂದರೆ ಇನ್ನಷ್ಟು ಹೆಮ್ಮೆ ಅನ್ನಿಸುತ್ತೆ ಅಲ್ಲವಾ. ನಾಲ್ಕನೆಯದು ಮಧ್ಯ ಆಕಾಶದಲ್ಲೇ ಇಂಧನ ತುಂಬಿಸಿಕೊಳ್ಳುವ ಸಾಮರ್ಥ್ಯ ಅಂದರೆ ಮಿಡ್ ಏರ್ ರಿಫ್ಯೂಯಲಿಂಗ್. ಇದರಿಂದ ಯುದ್ಧ ವಿಮಾನ ಬಹಳ ದೂರ ಹಾರಬಹುದು, ಹೆಚ್ಚು ಸಮಯ ಆಕಾಶದಲ್ಲೇ ಇರಬಹುದು. ಇದಲ್ಲದೆ ನಾಲ್ ಮತ್ತು ಫಲೋಡಿ ಬೇಸ್ಗಳಲ್ಲಿ ಭಾರೀ ಮೂಲಸೌಕರ್ಯ ಅಭಿವೃದ್ಧಿ ಕೆಲಸ ನಡೆಯುತ್ತಿದೆ. ಶತ್ರುಗಳ ದಾಳಿಯಿಂದ ಯುದ್ಧ ವಿಮಾನಗಳನ್ನು ರಕ್ಷಿಸಲು ಹಾರ್ಡನ್ಡ್ ಏರ್ಕ್ರಾಫ್ಟ್ ಶೆಲ್ಟರ್ಗಳನ್ನು ಅಂದರೆ ಬಲವಾದ ರಕ್ಷಣಾ ಆಶ್ರಯ ತಾಣಗಳು ನಿರ್ಮಾಣವಾಗುತ್ತಿವೆ. ಆಧುನಿಕ ನಿರ್ವಹಣಾ ಹ್ಯಾಂಗರ್ಗಳು ಮತ್ತು ವಿಶೇಷ ಮಿಷನ್ ಪ್ಲಾನಿಂಗ್ ಕೇಂದ್ರಗಳು ಸಹ ಸಿದ್ಧವಾಗುತ್ತಿವೆ. ಫಲೋಡಿ ಬೇಸ್ನ ಸಂಪೂರ್ಣ ವಿಸ್ತರಣೆ ಕಾರ್ಯ ನಡೆಯುತ್ತಿದ್ದು ಮುಂಬರುವ ವರ್ಷಗಳಲ್ಲಿ ಇನ್ನಷ್ಟು ಸ್ವದೇಶಿ ಯುದ್ಧ ವಿಮಾನಗಳನ್ನು ಇಲ್ಲಿ ಇಡಲು ಸ್ಥಳ ಮಾಡಲಾಗುತ್ತಿದೆ. ಇನ್ನು ಆತ್ಮನಿರ್ಭರ ಭಾರತದ ದೃಷ್ಟಿಯಿಂದ ಇದನ್ನು ನೋಡಿ. ಭಾರತೀಯ ವಾಯುಪಡೆ ಒಟ್ಟು 180 ತೇಜಸ್ MK-1A ಯುದ್ಧ ವಿಮಾನಗಳನ್ನು HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಿಂದ ಆಜ್ಞಾಪಿಸಿದೆ. ಇದು ಕೇವಲ ವಿಮಾನಗಳ ಖರೀದಿ ಅಲ್ಲ ಸ್ನೇಹಿತರೆ, ಇದು ನಮ್ಮ ಗಡಿಯ ರಕ್ಷಣೆಯನ್ನು ನಮ್ಮದೇ ತಂತ್ರಜ್ಞಾನದಿಂದ, ನಮ್ಮ ಜನರ ಶ್ರಮದಿಂದ, ನಮ್ಮ ಉದ್ಯಮದಿಂದ ಮಾಡುತ್ತೇವೆ ಎಂಬ ಸ್ಪಷ್ಟ ಸಂದೇಶ. ಯಾವುದೇ ಯುದ್ಧ ಪರಿಸ್ಥಿತಿಯಲ್ಲಿ ವಿದೇಶಿ ಭಾಗಗಳ ಮೇಲೆ ಅವಲಂಬಿತವಾಗದೆ ನಮ್ಮ ಸ್ವದೇಶಿ ವ್ಯವಸ್ಥೆಯನ್ನು ಗಡಿ ಕಾಯಬೇಕು. ಇದೇ ಈ ನಿರ್ಧಾರದ ಮೂಲ ಆಶಯ. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳಬೇಕೆಂದರೆ ತೇಜಸ್ MK-1A ಅನ್ನು ರಾಜಸ್ಥಾನದ ಮುಂಚೂಣಿ ನೆಲೆಗಳಲ್ಲಿ ನಿಯೋಜಿಸುವ ಈ ನಿರ್ಧಾರ ಭಾರತದ ಪಶ್ಚಿಮ ಗಡಿಯ ಸುರಕ್ಷತೆಯನ್ನು ಸಂಪೂರ್ಣ ಹೊಸ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. MiG-21 ಯುಗ ಮುಗಿದು ಸ್ವದೇಶಿ ತೇಜಸ್ ಯುಗ ಆರಂಭವಾಗುತ್ತಿದೆ. ಇದು ನಿಜವಾಗಿಯೂ ಭಾರತದ ರಕ್ಷಣಾ ಶಕ್ತಿಯ ಹೊಸ ಅಧ್ಯಾಯ. ಚೀನಾ ಮೊದಲ ಬಾರಿಗೆ ಒಪ್ಪಿಕೊಂಡಿದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದ ನೆಲೆಯಲ್ಲಿ J-10C ಯುದ್ಧ ವಿಮಾನಗಳ ಟೆಕ್ನಿಷಿಯನ್ಸ್ ಇದ್ದರು. ಸ್ನೇಹಿತರೆ, ಇದು ತುಂಬ ಮಹತ್ವದ ಸುದ್ದಿ. ಆಪರೇಷನ್ ಸಿಂಧೂರ್ನ 1 ವರ್ಷದ ನಂತರ ಚೀನಾ ಮೊದಲ ಬಾರಿಗೆ ಬಾಯ್ಬಿಟ್ಟಿದೆ. ಹೌದು, ಚೀನಾ ತನ್ನ ಸ್ಟೇಟ್ ಬ್ರಾಡ್ಕಾಸ್ಟರ್ CCTVಗೆ ನೀಡಿದ ಸಂದರ್ಭದಲ್ಲಿ ಏವಿಯೇಷನ್ ಇಂಡಸ್ಟ್ರಿ ಕಾರ್ಪೊರೇಷನ್ ಆಫ್ ಚೈನಾ ಅಂದರೆ AVIC ಎಂಬ ಕಂಪನಿಯ ಇಂಜಿನಿಯರ್ ಒಬ್ಬರು ಹೇಳಿದ್ದೇನೆಂದರೆ ಅವರು ಸ್ವತಃ ಪಾಕಿಸ್ತಾನ್ ಏರ್ಫೋರ್ಸ್ನ ಬೇಸ್ನಲ್ಲಿ ಇದ್ದರು ಅಂತ. J-10C ಫೈಟರ್ ಜೆಟ್ಗೆ ಆನ್ ಸೈಟ್ ಟೆಕ್ನಿಕಲ್ ಸಪೋರ್ಟ್ ನೀಡಲು. ಅವರ ಹೆಸರು ಜಾಂಗ್ ಹೆಂಗ್. AVIC ಎಂದರೆ ಚೀನಾದ ಅತ್ಯಂತ ಪ್ರಮುಖ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಕಂಪನಿ. ರಫೇಲ್, ತೇಜಸ್ ತರಹದ ಅಡ್ವಾನ್ಸ್ಡ್ ಫೈಟರ್ಸ್ ಮತ್ತು ಡ್ರೋನ್ಸ್ಗಳನ್ನು ತಯಾರಿಸುವ ಸಂಸ್ಥೆ. ಜಾಂಗ್ ಹೇಳಿದ್ದೇನೆಂದರೆ ನಾವು ಇದ್ದ ಬೇಸ್ನಲ್ಲಿ
ಪ್ರತಿದಿನ ಫೈಟರ್ ಜೆಟ್ಸ್ಗಳು ಟೇಕ್ ಆಫ್ ಆಗುವ ಶಬ್ದ, ಏರ್ ರೈಡ್ ಸೈರನ್ಸ್ಗಳು ಗಟ್ಟಿ ಆರ್ಭಟ ಕೇಳಿಸುತ್ತಿತ್ತು. ಮೇ ತಿಂಗಳ ಬೆಳಗ್ಗೆ 10:30-11 ಹೊತ್ತಿಗೆ ತಾಪಮಾನ ಈಗಾಗಲೇ 50 ಡಿಗ್ರಿ ಸೆಲ್ಸಿಯಸ್ ಅಂದರೆ 122 ಡಿಗ್ರಿ ಫ್ಯಾರನ್ಹೈಟ್ ತಲುಪಿತ್ತು. ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಇದು ನಿಜಕ್ಕೂ ತುಂಬ ಕಷ್ಟದ ಅನುಭವ ಆಗಿತ್ತು. ಆದರೂ ಅವರ ಟೀಮ್ನ ಉತ್ಸಾಹ ಏನಾಗಿತ್ತು ಗೊತ್ತಾ? ಝಾಂಗ್ ಹೇಳಿದ್ದು, ನಾವು ಬಯಸಿದ್ದು ಒಂದೇ, ನಮ್ಮ ಇಕ್ವಿಪ್ಮೆಂಟ್ ತನ್ನ ಫುಲ್ ಕಂಬ್ಯಾಟ್ ಪೊಟೆನ್ಷಿಯಲ್ನಲ್ಲಿ ಪರ್ಫಾರ್ಮ್ ಆಗಲಿ ಅಂತ. ಅದು J-10CEಗೆ ಸಿಕ್ಕ ರೆಕಗ್ನೇಷನ್ ಮಾತ್ರ ಅಲ್ಲ, ಒಟ್ಟಿಗೆ ಕೆಲಸ ಮಾಡಿ ಬೆಳೆದ ಒಂದು ವಿಶೇಷ ಬಾಂಧವ್ಯದ ಸಾಕ್ಷಿ ಕೂಡ ಎಂದು ಚೀನಾದ ಝಾಂಗ್ ಹೇಳಿದರು. ಇನ್ನು J-10C ಯುದ್ಧ ವಿಮಾನ ಅಂದರೆ ಏನು ಅಂತ ಗೊತ್ತಿಲ್ಲದವರಿಗೆ ಹೇಳಿಬಿಡ್ತೇನೆ. ಇದು ಚೀನಾದ J-10C ಫೈಟರ್ ಜೆಟ್ನ ಎಕ್ಸ್ಪೋರ್ಟ್ ವರ್ಷನ್. ಪಾಕಿಸ್ತಾನ್ ಏರ್ಫೋರ್ಸ್ನ ಬಳಿ ಇರುವ ಅತ್ಯಂತ ಅಡ್ವಾನ್ಸ್ಡ್ ಜೆಟ್ಸ್ಗಳ ಪೈಕಿ ಇದು ಒಂದು. JF-17 ಮತ್ತು F-16 ಜೊತೆಗೆ ಈ ಜೆಟ್ನಲ್ಲಿ AESA ರಡಾರ್ ಇದೆ ಮತ್ತು ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ ಸೇರಿದಂತೆ ಹಲವು ಚೈನೀಸ್ ಪ್ರಿಸಿಷನ್ ವೆಪನ್ ಕ್ಯಾರಿ ಮಾಡುವ ಸಾಮರ್ಥ್ಯ ಇದೆ. ಮುಖ್ಯವಾದ ವಿಷಯ ಏನೆಂದರೆ, ಚೀನಾ ಹೊರತುಪಡಿಸಿ ಬೇರೆ ಯಾವ ದೇಶವೂ J-10C ಸೀರೀಸ್ಗಳನ್ನು ಆಪರೇಟ್ ಮಾಡುತ್ತಿಲ್ಲ. ಪಾಕಿಸ್ತಾನ ಮಾತ್ರ ಈ ಏರ್ಕ್ರಾಫ್ಟ್ನನ್ನು ಬಳಸುತ್ತಿರುವ ಏಕೈಕ ಫಾರಿನ್ ಕಂಟ್ರಿ ಆಗಿದೆ. ಹಾಗಾಗಿ ಆಪರೇಷನ್ ಸಿಂಧೂರ್ ಈ ಜೆಟ್ಗೆ ಒಂದು ರಿಯಲ್ ಕಂಬ್ಯಾಟ್ ಟೆಸ್ಟ್ ಆಯಿತು ಎನ್ನಬಹುದು. ಚೀನಾದ ಝಾಂಗ್ ಇನ್ನೊಂದು ಹೇಳಿಕೆಯನ್ನು ಕೊಟ್ಟರು. J-10CE ಕನಿಷ್ಠ ಒಂದು ಡಸಾಲ್ಟ್ ರಫೇಲ್ ಫೈಟರ್ ಜೆಟ್ಟನ್ನು ಡೌನ್ ಮಾಡಿದೆ ಅಂತ. ಆದರೆ ಈ ಕ್ಲೈಮ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಮತ್ತು ಹಲವು ಎಕ್ಸ್ಪರ್ಟ್ಸ್ಗಳು ಇದನ್ನು ಹೈಲಿ ಅನ್ಲೈಕ್ಲಿ ಎಂದು ತಳ್ಳಿ ಹಾಕಿದ್ದಾರೆ. ಅದಕ್ಕಾಗಿ ಇದನ್ನು ಒಂದು ಅನ್ವೆರಿಫೈಡ್ ಕ್ಲೈಮ್ ಎಂದು ತಿಳಿಯಬೇಕು. ಇನ್ನು ಈ ಡಿಸ್ಕ್ಲೋಸರ್ ಯಾಕೆ ಇಷ್ಟು ಮಹತ್ವ ಪಡೆದಿದೆ ಅಂದರೆ, ಆಪರೇಷನ್ ಸಿಂಧೂರ್ ನಡೆದ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೆ ಚೀನಾ ತಾನು ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಇಂಟೆಲಿಜೆನ್ಸ್, ಲಾಜಿಸ್ಟಿಕ್ಸ್ ಮತ್ತು ಟೆಕ್ನಿಕಲ್ ಸಪೋರ್ಟ್ ನೀಡಿತ್ತು ಎಂಬ ಆರೋಪಗಳಿಗೆ ಯಾವತ್ತೂ ಅಧಿಕೃತ ಉತ್ತರ ಕೊಟ್ಟಿರಲಿಲ್ಲ. ಆದರೆ ಈಗ 1 ವರ್ಷದ ನಂತರ ಚೀನಾದ ಸರ್ಕಾರಿ ಮೀಡಿಯಾದಲ್ಲಿಯೇ ಈ ವಿಷಯವು ಬಹಿರಂಗವಾಯಿತು. ಚೀನಾ ಪಾಕಿಸ್ತಾನ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಬಗ್ಗೆ ಮಾತನಾಡುವುದಾದರೆ, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಕಾರ 2021ರಿಂದ 2025 ನಡುವೆ ಪಾಕಿಸ್ತಾನ ಒಟ್ಟು ಆರ್ಮ್ಸ್ ಇಂಪೋರ್ಟ್ಸ್ನಲ್ಲಿ 80%ಕ್ಕಿಂತ ಹೆಚ್ಚು ಚೀನಾದಿಂದಲೇ ಬಂದಿವೆ. ಅಷ್ಟರ ಮಟ್ಟಿಗೆ ಈ ಎರಡು ದೇಶಗಳ ನಡುವಿನ ಡಿಫೆನ್ಸ್ ಸಂಬಂಧ ಗಟ್ಟಿಯಾಗಿದೆ. ಒಂದೊಂದಾಗಿ ನೋಡುವುದಾದರೆ, ಫೈಟರ್ ಜೆಟ್ಸ್ಗಳು, ಮಿಸೈಲ್ ಸಿಸ್ಟಮ್ಸ್, ಡ್ರೋನ್ಸ್, ಫ್ರಿಗೇಟ್ಸ್ ಮತ್ತು ಸಬ್ಮೆರಿನ್ಸ್ಗಳು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಪಾಕಿಸ್ತಾನ ಚೀನಾದ ಪ್ಲ್ಯಾಟ್ಫಾರ್ಮ್ಗಳ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗುತ್ತಿದೆ. ಅಮೆರಿಕದ ಮೇಲಿನ ಅವಲಂಬನೆ ಕಡಿಮೆಯಾಗಿ ಚೀನಾ ದೇಶವು ಪ್ರಮುಖ ಸಪ್ಲೈಯರ್ ಸ್ಥಾನವನ್ನು ತೆಗೆದುಕೊಂಡಿದೆ. ನೇವಿ ವಿಷಯದಲ್ಲಿ ಹೇಳುವುದಾದರೆ, ಪಾಕಿಸ್ತಾನ ಈಗ ಚೀನಾದ ಹಂಗೂರ್ ಕ್ಲಾಸ್ ಸಬ್ಮೆರಿನ್ಸ್ಗಳನ್ನು ಕೂಡ ತನ್ನ ಫ್ಲೀಟ್ಗೆ ಸೇರಿಸಿಕೊಂಡಿದೆ. ಇನ್ನು ಇದಕ್ಕಿಂತ ದೊಡ್ಡ ಸುದ್ದಿ ಒಂದಿದೆ. ಪಾಕಿಸ್ತಾನ ಚೀನಾದ ಹೊಸ ಶೆನ್ಯಾಂಗ್ J-35A ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಆಪರೇಟ್ ಮಾಡುವ ಮೊದಲ ಫಾರಿನ್ ಕಂಟ್ರಿ ಆಗಬಹುದು ಎಂಬ ರಿಪೋರ್ಟ್ಸ್ಗಳು ಹೆಚ್ಚಾಗಿ ಬರುತ್ತಿವೆ. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳುವುದಾದರೆ ಆಪರೇಷನ್ ಸಿಂಧೂರ್ ಕೇವಲ ಭಾರತ ಪಾಕಿಸ್ತಾನದ ನಡುವಿನ ಘರ್ಷಣೆ ಆಗಿರಲಿಲ್ಲ. ಅದರ ಹಿಂದೆ ಚೀನಾದ ನೇರ ಟೆಕ್ನಿಕಲ್ ಪ್ರೆಸೆನ್ಸ್ ಇದ್ದದ್ದು ಈಗ ಅಧಿಕೃತವಾಗಿ ಸಾಬೀತಾಗಿದೆ. ಮತ್ತು ಈ ಒಂದು ಬಹಿರಂಗ ಹೇಳಿಕೆ ಭವಿಷ್ಯದ ಭಾರತ ಪಾಕಿಸ್ತಾನ ಚೀನಾದ ಸಮೀಕರಣವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತದೆ. ಗೆಳೆಯರೇ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.
ಗೆಳೆಯರೇ, ಇವತ್ತು ನಾವು ಮಾತನಾಡೋದು ಒಂದು ತುಂಬ ಮಹತ್ವದ ವಿಷಯದ ಬಗ್ಗೆ. ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ದೂರ ಹೊಡೆಯಬಲ್ಲ ಏರ್ ಟು ಏರ್ ಮಿಸೈಲನ್ನು ಚೀನಾ ತನ್ನ J-10C ಫೈಟರ್ ಜೆಟ್ಗೆ ಫಿಟ್ ಮಾಡಿದೆ. ಇದು ಏಷ್ಯಾ ಪೆಸಿಫಿಕ್ ಭಾಗದ ಮಿಲಿಟರಿ ಬ್ಯಾಲೆನ್ಸ್ ಮೇಲೆ ದೊಡ್ಡ ಪ್ರಭಾವ ಬೀರಬಹುದು ಮತ್ತು ಭಾರತಕ್ಕೂ ಇದು ನೇರವಾಗಿ ಸಂಬಂಧಿಸಿದ ವಿಷಯ. ಹಾಗಾಗಿ ಕೊನೆಯವರೆಗೂ ನೋಡಿ. ಮೇ 11, 2026ರಂದು ಚೀನಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಫೋಟೋಗಳು ಬಿತ್ತರವಾದವು ಮತ್ತು ಅವು ಡಿಫೆನ್ಸ್ ಅನಾಲಿಸ್ಟ್ಗಳ ಗಮನವನ್ನು ಸೆಳೆದವು. ಆ ಫೋಟೋಗಳಲ್ಲಿ ಕಾಣಿಸಿದ್ದೇನು ಗೊತ್ತಾ? J-10C ಫೈಟರ್ ಜೆಟ್, ಅದರ ರೆಕ್ಕೆಯ ಕೆಳಗೆ DF-4x3 ಎಂಬ ಹೊಸ ರೀತಿಯ ಆಯುಧ ಪೈಲಾನ್ ಅಳವಡಿಸಲಾಗಿದೆ. ಈ DF-4x3 ಪೈಲಾನ್ ಯಾಕೆ ಮುಖ್ಯ ಅಂದರೆ, ಇದನ್ನು ಮೊದಲು J-16 ಫೈಟರ್ ಜೆಟ್ಗಳಲ್ಲಿ ಮಾತ್ರ ಬಳಸಲಾಗುತ್ತಿತ್ತು ಮತ್ತು ಇದರ ಮೂಲಕ ಅಳವಡಿಸುವ ಮಿಸೈಲ್ ಇದೆಯಲ್ಲ, ಅದೇ PL-17 ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ದೂರ ಹೊಡೆಯಬಲ್ಲ ಏರ್ ಟು ಏರ್ ಮಿಸೈಲ್. ಈಗ ನೀವು ಕೇಳುತ್ತೀರಿ, J-10Cಗೆ ಈ ಮಿಸೈಲ್ ಯಾಕೆ ಕೊಡ್ತಿದ್ದಾರೆ? ಇದಕ್ಕೆ ಕಾರಣ ಏನು ಅಂತ ನೋಡೋಣ. J-16 ಮತ್ತು J-10C ಈ ಎರಡೂ ಫೈಟರ್ ಜೆಟ್ಗಳು ಚೀನಾದ ಏರ್ಫೋರ್ಸ್ನಲ್ಲಿ ಒಂದು ಹೈ-ಲೋ ಕಾಂಬಿನೇಷನ್ ಆಗಿ ಕೆಲಸ ಮಾಡುತ್ತವೆ. J-16 ದೊಡ್ಡ ಟ್ವಿನ್ ಇಂಜಿನ್ ಫೈಟರ್ ಜೆಟ್, ಭಾರೀ ರೆಡಾರ್, ಹೆಚ್ಚು ಆಯುಧ ಸಾಮರ್ಥ್ಯ ಇರೋದು. J-10C ಅದರ ಹೋಲಿಕೆಯಲ್ಲಿ ಚಿಕ್ಕ ಸಿಂಗಲ್ ಇಂಜಿನ್ ಫೈಟರ್ ಜೆಟ್. ಎರಡು WS-10B ಇಂಜಿನನ್ನು ಬಳಸುತ್ತವೆ. ತಂತ್ರಜ್ಞಾನದಲ್ಲಿ ಸಮಾನ ಮಟ್ಟದ್ದು, ಆದರೆ J-10C ಚಿಕ್ಕದಿರೋದ್ರಿಂದ ರೆಡಾರ್ ಶಕ್ತಿ ಕಡಿಮೆ, ಆಯುಧ ಸಾಮರ್ಥ್ಯ ಕಡಿಮೆ ಅಂತ ಅನೇಕ ವರ್ಷ ಅಂದ್ಕೊಂಡಿದ್ರು. ಹಾಗಾಗಿ PL-17 ಅದಕ್ಕೆ ಸೂಕ್ತ ಆಗಲ್ಲ ಅಂತ ತಜ್ಞರ ಮಾತುಗಳು ಇದ್ದವು. ಆದರೆ ಈ ಹೊಸ ಫೋಟೋಗಳು ಆ ಲೆಕ್ಕಾಚಾರ ಬದಲು ಮಾಡಿಬಿಟ್ಟಿದೆ. ಇದರ ಹಿಂದೆ ರಫ್ತು ಮಾರ್ಕೆಟಿಂಗ್ ಕೂಡ ಒಂದು ಕಾರಣ ಇದೆ ಅಂತ ಅನಲಿಸ್ಟ್ಗಳು ಹೇಳ್ತಾರೆ. ಪಾಕಿಸ್ತಾನ ಇತ್ತೀಚೆಗೆ ಇನ್ನಷ್ಟು J-10C ಯುದ್ಧ ವಿಮಾನಗಳನ್ನು ಖರೀದಿಸುತ್ತೇವೆ ಅಂತ ಘೋಷಿಸಿತ್ತು. ಜೊತೆಗೆ ಒಂದು ಅನ್ಮ್ಯಾನ್ಡ್ ಲಾಂಗ್ ರೇಂಜ್ ಮಿಸೈಲ್ ಕೂಡ ತಗೋತಾರಂತೆ. ಅದು PL-17 ಆಗಿರಬಹುದು ಅಂತ ಸ್ಪೆಕ್ಯುಲೇಷನ್ ಇದೆ. ಅದು ಘೋಷಣೆ ಆದ ಒಂದು ವಾರದ ಒಳಗೆ J-10C ಮೇಲೆ PL-17 ಇರೋ ಫೋಟೋ ಬಂತು. ಇದು ಕಾಕತಾಳೀಯ ಅಂತ ಯಾರಿಗಾದರೂ ಅನಿಸುತ್ತಾ? ಖಂಡಿತ ಇಲ್ಲ. ಇದು ಎಕ್ಸ್ಪೋರ್ಟ್ ಮಾರ್ಕೆಟ್ಗೆ ಕ್ಲಿಯರ್ ಸಿಗ್ನಲ್. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಆಪರೇಷನ್ ಸಿಂಧೂರ್ನಲ್ಲಿ PL-15E ಏನಾಯಿತು ಅಂತ. ಸ್ನೇಹಿತರೆ, ಇದನ್ನು ಗಮನವಿಟ್ಟು ಕೇಳಿ. ಪಾಕಿಸ್ತಾನ ತನ್ನ J-10C ಯುದ್ಧ ವಿಮಾನದಿಂದ PL-15E ಮಿಸೈಲನ್ನು ಹಾರಿಸಿತು. ಅದು ಭಾರತೀಯ ವಾಯುಪಡೆಯ ವಿಮಾನಗಳನ್ನು ಉರುಳಿಸುತ್ತದೆ ಅಂತ ಲೆಕ್ಕಾಚಾರ ಹಾಕಿತ್ತು. PL-15E ಅಂದರೆ PL-15ನ ಎಕ್ಸ್ಪೋರ್ಟ್ ವರ್ಷನ್. ಎಸ್ಟಿಮೇಟೆಡ್ ರೇಂಜ್ 145 ಕಿಲೋಮೀಟರ್. ಆಕ್ಟಿವ್ ರೆಡಾರ್ ಗೈಡೆನ್ಸ್ ಇರೋದು. ಕಾಗದದ ಮೇಲೆ ಅದ್ಭುತ ಮಿಸೈಲ್, ಆದರೆ ರಣರಂಗದಲ್ಲಿ ಕ್ವಶ್ಚನ್ ಮಾರ್ಕ್. ಭಾರತೀಯ ವಾಯುಪಡೆ ಮತ್ತು ಸರ್ಕಾರ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಗಳು PL-15E ಮಿಸೈಲ್ಗಳನ್ನು ಯಶಸ್ವಿಯಾಗಿ ಇಂಟರ್ಸೆಪ್ಟ್ ಮಾಡಿದವು ಅಥವಾ ತಪ್ಪಿಸಿಕೊಂಡವು. ರಾಜಸ್ಥಾನ್ ಮತ್ತು ಪಂಜಾಬ್ ಭಾಗಗಳಲ್ಲಿ PL-15E ಅವಶೇಷಗಳು ಪತ್ತೆಯಾದವು. ಅಂದರೆ ಮಿಸೈಲ್ ಟಾರ್ಗೆಟ್ ತಲುಪದೆ ಉದುರಿ ಬಿತ್ತು ಅಂತ. ಇದು ಚೀನಿ ಮಿಸೈಲ್ ತಂತ್ರಜ್ಞಾನಕ್ಕೆ ತುಂಬ ದೊಡ್ಡ ಮುಖಭಂಗ. ಯಾಕೆ ಫೇಲ್ ಆಯಿತು ಅಂತ ಅನಲಿಸ್ಟ್ಗಳು ಹೇಳ್ತಾರೆ ಕೇಳಿ. ಭಾರತದ Su-30 MKI ಮತ್ತು ರಫೇಲ್ ಫೈಟರ್ ಜೆಟ್ಗಳು ತಮ್ಮ ಅಡ್ವಾನ್ಸ್ಡ್ ಜಾಮಿಂಗ್ ಸಿಸ್ಟಮ್ಗಳನ್ನು ಬಳಸಿ PL-15Eನ ರೆಡಾರ್ ಸೀಕರನ್ನು ಕನ್ಫ್ಯೂಸ್ ಮಾಡಿಬಿಟ್ಟವು ಅಂತ. ಅಷ್ಟೇ ಅಲ್ಲ, ಭಾರತದ ಪೈಲಟ್ಗಳು ತಮ್ಮ ಟ್ರೈನಿಂಗ್ ಮತ್ತು ಟ್ಯಾಕ್ಟಿಕ್ಸ್ಗಳನ್ನು ಬಳಸಿ ಮಿಸೈಲ್ನಿಂದ ತಪ್ಪಿಸಿಕೊಂಡರು. PL-15E ಎಕ್ಸ್ಪೋರ್ಟ್ ವರ್ಷನ್ ಆಗಿರೋದ್ರಿಂದ ಅದರಲ್ಲಿ PLAAF ಬಳಸೋ ಫುಲ್ ಕೆಪಾಸಿಟಿ PL-15ನಷ್ಟು ಅಡ್ವಾನ್ಸ್ ಸೀಕರ್ ಇರಲ್ಲ ಅಂತ ಅನೇಕರ ಅಭಿಪ್ರಾಯ. ಇದು ಒಂದು ಮುಖ್ಯ ಕಾರಣ ಆಗಿರಬಹುದು. ಇದರ ಪರಿಣಾಮ ಎಲ್ಲಿ ಅಂದರೆ, ಚೀನಿ ಶಸ್ತ್ರಾಸ್ತ್ರಗಳ ಮಾರ್ಕೆಟ್ನಲ್ಲಿ ದೊಡ್ಡ ಪ್ರಶ್ನೆ ಎದ್ದಿದೆ. PL-15E ಖರೀದಿ ಮಾಡಿದ ದೇಶಗಳು ಈಗ ಯೋಚಿಸ್ತಾ ಇದ್ದಾರೆ, ಇದು ನಿಜವಾಗಿ ಕೆಲಸ ಮಾಡುತ್ತಾ ಅಂತ.
ಹಾಗಾಗಿ ಈ ಹೊತ್ತಿನಲ್ಲಿ PL-17 ಅನ್ನು J-10Cಗೆ ಅಳವಡಿಸಿ ತೋರಿಸಿರೋದು ಇದು ಕೇವಲ ತಾಂತ್ರಿಕ ಅಪ್ಗ್ರೇಡ್ ಅಲ್ಲ, ಇದು ಚೀನಾ ತನ್ನ ಮಿಸೈಲ್ ಮಾರ್ಕೆಟ್ ಇಮೇಜನ್ನು ಮತ್ತೆ ಕಟ್ಟಿಕೊಳ್ಳೋ ಪ್ರಯತ್ನ ಕೂಡ ಹೌದು. PL-15E ಆಪರೇಷನ್ ಸಿಂಧೂರ್ನಲ್ಲಿ ನಿರಾಶೆ ಮಾಡಿದ ಮೇಲೆ ನೋಡಿ ನಮ್ಮ ಹತ್ರ PL-17 ಅಂತ ಇನ್ನೊಂದು ಮುಂದುವರಿದ ಮಿಸೈಲ್ ಇದೆ ಅಂತ ಚೀನಾ ಮೆಸೇಜ್ ಕೊಡ್ತಾ ಇದೆ. ಈಗ ತಾಂತ್ರಿಕ ಅಂಶಕ್ಕೆ ಬರೋಣ. J-10Cನ ರೆಡಾರ್ PL-17 ಅನ್ನು ಗೈಡ್ ಮಾಡಲು ಸಾಕಷ್ಟು ಶಕ್ತಿಶಾಲಿ ಅಲ್ಲ, ಆದರೆ ಜಗತ್ತಿನಲ್ಲೇ ಅತ್ಯಂತ ಶಕ್ತಿಶಾಲಿ ಫೈಟರ್ ರೆಡಾರ್ ಹೊಂದಿರುವ J-16 ಕೂಡ ಕೆಲವೊಮ್ಮೆ PL-17 ಅನ್ನು ಗರಿಷ್ಠ ದೂರಕ್ಕೆ ಸ್ವಂತ ರೆಡಾರ್ನಿಂದ ಗೈಡ್ ಮಾಡಲಾಗಲ್ಲ. ಭೂಮಿಯ ವಕ್ರತೆ ಅಡ್ಡ ಬರುತ್ತೆ. ಹಾಗಾಗಿ ಎರಡೂ ಫೈಟರ್ಗಳು ಹೊರಗಿನ ಸೆನ್ಸಾರ್ ಸಪೋರ್ಟ್ ಮೇಲೆ ಅವಲಂಬಿತ ಆಗುತ್ತವೆ. ಆ ಸಪೋರ್ಟ್ ಕೊಡೋದು ಯಾರು? KJ-500, KJ-3000 ನಂತಹ ದೊಡ್ಡ ರೆಡಾರ್ ಇರೋ AWACS AEW&C ವಿಮಾನಗಳು ಅಥವಾ J-20 ನಂತಹ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ಗಳು ಮುಂದೆ ಹೋಗಿ ಟಾರ್ಗೆಟ್ ಡೇಟಾ ಕಳಿಸುತ್ತವೆ. J-10C ಅದನ್ನೇ ಬಳಸುತ್ತೆ. ಸ್ವಲ್ಪ ಹೆಚ್ಚಿಗೆ ಅವಲಂಬಿತ ಆಗಲಿದೆ ಅಷ್ಟೇ. ಪಾಕಿಸ್ತಾನದ ಅನುಭವ ಇಲ್ಲಿ ಮುಖ್ಯ. ಆಪರೇಷನ್ ಸಿಂಧೂರ್ನಲ್ಲಿ PL-15E ಕ್ಷಿಪಣಿ ಅಷ್ಟು ಪರಿಣಾಮಕಾರಿ ಆಗದಿದ್ರೂ J-10Cಯನ್ನು AWACS ಜೊತೆ ಬಳಸಿ ಯಾವ ರೀತಿ ಇಂಟಿಗ್ರೇಟ್ ಮಾಡಬೇಕು ಅಂತ ಅನುಭವ ಮಾತ್ರ ಸಿಕ್ಕಿದೆ. ಆ ಅನುಭವ ಮತ್ತು ಭವಿಷ್ಯದಲ್ಲಿ ಬರಲಿರುವ J-35 ಸ್ಟೆಲ್ತ್ ಫೈಟರ್ ಜೊತೆ ಸೇರಿದರೆ PL-17 ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಬಹುದು ಅಂತ ಪಾಕ್ ಯೋಚನೆ ಮಾಡ್ತಿದೆ. ಈಗ PL-17ನ ಬಗ್ಗೆ ಸ್ವಲ್ಪ ಡೀಟೇಲ್. 2016ರಲ್ಲಿ PL-17 ಮೊದಲ ಫೋಟೋ ಹೊರಬಿತ್ತು. 2023ರ ಕೊನೆಯಲ್ಲಿ ಅದು ಆಕ್ಟಿವ್ ಸರ್ವಿಸ್ನಲ್ಲಿ ಇದೆ ಅಂತ ಕನ್ಫರ್ಮ್ ಆಯಿತು. ಇದರ ಎಸ್ಟಿಮೇಟೆಡ್ ರೇಂಜ್ 500 ಕಿಲೋಮೀಟರ್. ರಷ್ಯಾದ R-37M ಮತ್ತು ಅಮೆರಿಕಾದ AIM-174 ಎರಡಕ್ಕಿಂತ ತುಂಬ ಹೆಚ್ಚು ಡ್ಯುಯಲ್ ಸೀಕರ್ ಇದೆ. ಇನ್ಫ್ರಾರೆಡ್ ಮತ್ತು ರೆಡಾರ್ ಎರಡೂ ಮೋಡ್ ಸ್ಯಾಟಲೈಟ್ ಮೂಲಕ ಮಧ್ಯದಲ್ಲೇ ಕೋರ್ಸ್ ಕರೆಕ್ಷನ್ ಮಾಡಬಹುದು ಅಂತ ಅನ್ಕನ್ಫರ್ಮ್ಡ್ ರಿಪೋರ್ಟ್ ಇದೆ. ಇದು ಸಾಬೀತಾದರೆ ಇದು ನಿಜಕ್ಕೂ ಗೇಮ್ ಚೇಂಜರ್. ಆದರೆ ಒಂದು ಮಾತು, ಕಾಗದದ ಮೇಲೆ ಮಿಸೈಲ್ ಎಷ್ಟೇ ಅದ್ಭುತವನ್ನು ತೋರಿಸಿದ್ರೂ ಆಪರೇಷನ್ ಸಿಂಧೂರ್ ನಮಗೆ ಕಲಿಸಿದ ಪಾಠ ಒಂದಿದೆ. ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್, ಉತ್ತಮ ಟ್ರೈನಿಂಗ್ ಮತ್ತು ಸರಿಯಾದ ಟ್ಯಾಕ್ಟಿಕ್ಸ್ ಮುಂದೆ ಯಾವ ಮಿಸೈಲ್ ಕೂಡ ಗ್ಯಾರಂಟಿ ಅಲ್ಲ. ಹಾಗಾಗಿ ಸ್ನೇಹಿತರೆ, J-10Cಗೆ PL-17 ಕ್ಷಿಪಣಿ ಬರೋದು, ಭಾರತ R-37M ಅನ್ನು ತಗೊಳ್ಳೋದು ಮತ್ತು ಆಪರೇಷನ್ ಸಿಂಧೂರ್ನ ಪಾಠಗಳು ಈ ಎಲ್ಲವೂ ಸೇರಿ ಉಪಖಂಡದ ಏರ್ ಪವರ್ ಬ್ಯಾಲೆನ್ಸ್ ಒಂದು ಹೊಸ ಅಧ್ಯಾಯ ತಲುಪ್ತಾ ಇದೆ ಅಂತ ಸ್ಪಷ್ಟವಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.